ನೋಡ್ರಿ, ದೇಹ ಮೊದಲುಗೊಂಡು ಅಂದ್ರ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಅಂತರೇಂದ್ರಿಯ, ಪಂಚ ಪ್ರಾಣಗಳು, ಪಂಚಕೋಶಗಳು ಇವುಗಳನ್ನೆಲ್ಲ ಪಂಚೀಕರಣ ಮಾಡಿ ನಾವು ಎಲ್ಲ ಮಹಾತ್ಮರನ್ನ ಕೇಳಿದ್ದೇವೆ. ದೇಹ ಮೊದಲುಗೊಂಡು ಅಹಂಕಾರದವರೆಗೆ ಅಂದ್ರ ಇವನ್ನೆಲ್ಲ ಪಂಚೀಕರಣ ಮಾಡಿ ಅನೇಕ ಮಹಾತ್ಮರಿಂದ ನಾವು ಕೇಳಿದ್ದೇವೆ. ಇವು ಎಲ್ಲವೂ ಯಾವ ತತ್ವಗಳಿಂದ ಆಗ್ಯಾವ? ಆಕಾಶ, ಗಾಳಿ, ಮಣ್ಣು, ನೀರು, ಈ ಎಲ್ಲಾ ತತ್ವಗಳು ಯಾಯಷ್ಟು ಭಾಗ ಕೂಡಿಕೊಂಡು ಕರ್ಮೇಂದ್ರಿಯ ಆಗ್ಯಾವ, ಜ್ಞಾನೇಂದ್ರಿಯಗಳಾಗ್ಯಾವ. ಇವೆಲ್ಲ ತತ್ವಗಳು. ಆದ್ರೆ ಇವು ಜಡ, ಅದನ್ನು ಗುರುಗಳು ಹೇಳ್ತಾ ಇದ್ದಾರೆ. ಇವಕ್ಕೆ ಯಾವಕ್ಕೂ ಅರಿವಿಕೆ ಅನ್ನೋದು ಇಲ್ವೇ ಇಲ್ಲ. ಎಲ್ಲವೂ ಜಡ ಮತ್ತು ನಾಶ. ಇವುಗಳು ಏನಾಗ್ತಾವ? ಜಡ ವಸ್ತುಗಳು ಮತ್ತು ನಾಶವಾಗಿ ಒಂದು ಶಿಲ್ಲಾಂಗ ಆಗೋಗಿಬಿಡು. ಇವಕ್ಕೆ ಸ್ವಾಯತ್ತತೆನೂ ಇಲ್ಲ, ಅರಿವೂ ಇಲ್ಲ. ಇವು ಎಲ್ಲವೂ ನಾವು ಏನು ಕಣ್ಣಿಗೆ ಕಾಣ್ತದ, ದೇಹ ಜಗತ್ತು ಎಲ್ಲವೂ ಜಡ. ಪಂಚಭೂತಗಳು ಜಡ. ಈ ಏನಿದೆ ರಚನಾ, ಈ ಒಂದು ಏನು ರಚನಾ ನಮ್ಗೆ ಅದ್ಭುತವಾಗಿ ಕಾಣುತ್ತಲ್ಲ, ಇದು ರಚನೆ, ಇದೊಂದು ದೇಹದ ರಚನೆ, ಇದು ಜಡ. ಇದಕ್ಕೆ ಯಾವ ಅರಿವು ಸಾಮರ್ಥ್ಯ ಇದಕ್ಕಿಲ್ಲ. ಆದ್ರೆ ಈ ಕಣ್ಣಿನ ಹಿಂದ ನಾವು ಏನ್ ನೋಡ್ತೀವಲ್ಲ ಜಗತ್ತನ್ನ, ಈ ಕಣ್ಣಿಗೆ ಆಶ್ರಯ ಪದವಾಗಿರುವುದು ಯಾವುದು? ಅದು ಅರಿವ. ಕಿವಿಗೆ ಆಶ್ರಯವಾಗಿರುವುದು ಅರಿವ. ಮೂಗು ಗ್ರಾಣ, ಅದು ಗ್ರಹಿಸೋದು ಅರಿವಿನ ಮುಖ, ಅರಿವಿನ ಆಶ್ರಯದಲ್ಲೇ. ನಾಲಿಗೆ ರುಚಿಸ್ತದ, ಅದು ಅರಿವಿನ ಆಶ್ರಯದಲ್ಲೇ. ಆ ಅರಿವು ಇಲ್ಲ ಅಂದ್ರೆ ಇವಕ್ಕೇನೂ ಇಲ್ಲ. ಏನಿದು ಜಡ, ನಾಶವಾಗಿ ಹೋಗುವಂಥದ್ದು. ಹೀಗೆ ನಾವು ಗುರುಗಳಿಂದ ಸರಿಯಾಗಿ ತಿಳಿಬೇಕು. ಏನ್ ಹೇಳ್ತಾರೆ ಗುರುಗಳು? ದೇಹ ಮೊದಲುಗೊಂಡು ಅಹಂಕಾರವೇ ಕಡೆಯಾಗಿರುವ ಅನಾತ್ಮಗಳೆಲ್ಲವೂ ನಿನ್ನಿಂದ ಅರಿಸಿಕೊಳ್ಳುತ್ತವೆ. ನೋಡ್ರಿ, ಅದಕ್ಕೆ ನಿಜಗುಂಡ್ರು ಎಲ್ಲರಿಗೂ ಸರಿಯಾಗಿ ತಿಳಿಲಿ ಅಂತ ಹೇಳಿ ಅರಿವು ಅನ್ನುವಂತ ಒಂದು ಶಬ್ದವನ್ನ ನಮಗೆ ಕೊಡುಗೆ ಕೊಟ್ಟಿದ್ದಾರೆ. ನಾವು ಸರಿಯಾಗಿ ಗುರುಗಳಿಂದ ಗ್ರಹಿಸಿದಾಗ ಏನಾಗ್ತದೆ ಅಂದ್ರೆ ನಮ್ಮ ಅರಿವಿನ ಸ್ವರೂಪ ನಮಗ ಅಗ್ದಿ ಸರಳ ಆಗುವಂಗ ನಿಜಗುಂಡ್ರು ಇಲ್ಲಿ ನಮಗ ತಿಳಿಸಿಕೊಟ್ಟಿದ್ದಾರೆ. ಹೇಗೆ ಈ ದೇಹವನ್ನ ತ್ಯಾಜ್ಯ ಮಾಡಬೇಕು, ಇದರಿಂದ ನಾವು ಈ ಒಂದು ದೇಹ ಏನಿದು ಅದನ್ನು ಸರಿಯಾಗಿ ನಾವು ಈ ಪಂಚೀಕರಣ ಮಾಡಿ ಯಾಕೆ ಅಂದ್ರೆ ಈ ದೇಹವನ್ನು ನಾವು ಸರಿಯಾಗಿ ತಿಳಿದಾಗ ಇದು ನಾನು ಅಲ್ಪ ಅನ್ನುವಂತ ನನ್ನ ಅನುಭವ ಪ್ರವೇಶವಾಗ್ತದೆ. ಹಾಗೆ ನಮ್ಮ ಅನುಭವಕ್ಕೆ ಬರುವ ಹಾಗೆ ಗುರುಗಳು ಈ ಪದ್ಯದಲ್ಲಿ ಅರಿವಿನ ಮಹತ್ವವನ್ನ ಇಲ್ಲಿ ಸಾರಿ ಸಾರಿ ಹೇಳಿದ್ದಾರೆ. ದೇಹ ಮೊದಲುಗೊಂಡು ಅಹಂಕಾರವೇ ಕಡೆಯಾಗಿರುವ ಅನಾತ್ಮಗಳೆಲ್ಲವೂ ನಿನ್ನಿಂದ ಅರಿಸಿಕೊಳ್ಳುತ್ತವೆ. ಆದ್ದರಿಂದ ಅವು ಜಡವು, ಅವು ನೀನಲ್ಲ. ಹೀಗೆ ಹೇಳಿದ ಬಳಿಕ ಅರಿವೇ ನಾನೆಂದು ತಿಳಿದ ಶಿಷ್ಯನೇ ಜಾಣರಿಗೆ ದೇವನಾಗಿರುವನು. ನೋಡ್ರಿ, ಯಾರಪ್ಪ ಜಾಣರು? ಬರೀ ಓದಿದ ಜಾಣರ ಇಲ್ಲ, ಬರೀ ಗ್ರಂಥಗಳನ್ನ ಎಲ್ಲವನ್ನು ಬಾಯ್ಪಾಠ ಮಾಡಿದ್ರೆ ಜಾಣರಾಗ್ಲಿಲ್ಲ. ಆದ್ರೆ ಯಾರು ಇದು ಜಡ ಅಂತ ತಿಳಿದು ಇದಕ್ಕೆ ಸಾಕ್ಷಿಯಾಗಿ ಇದನ್ನ ನಾನು ನೋಡಾವ ಅಂತೇಳಿ ನಾನು ಕೇವಲ ಅರಿವು ಅಂತೇನೆ, ನಾನು ಬರೀ ಕೇವಲ ಅರಿವು, ನಾನು ಇದನ್ನೆಲ್ಲ ನೋಡುವಂತ ಸಾಕ್ಷಿಯಾಗಿದ್ದೇನೆ. ಈಗ ನಮ್ಮ ಎದುರಿಗೆ ಒಂದು ಟೇಬಲ್ ಐತಿ, ಆ ಟೇಬಲ್ ನಾನು ಹೇಗೆ ನೋಡ್ತೇನೆ? ಸಾಕ್ಷಿಯಾಗಿ ನೋಡ್ತೇನೆ, ಅದು ನಾನು ಅನ್ನೋದಿಲ್ಲ. ಆ ಒಂದು ಸಾಮರ್ಥ್ಯ ಜಾಣರ ದೇವನಿಗೆ ಬರ್ತದೆ. ಅದಕ್ಕೆ ಗುರುಗಳು ಏನ್ ಹೇಳ್ತಾ ಇದ್ದಾರೆ? ಅಂತವ ಜಾಣರ ದೇವ. ಈ ದೇಹವನ್ನ ಸಾಕ್ಷಿಯಾಗಿ ಟೇಬಲ್ ಅಂತೆ ನೋಡುವಂತ ಅವನಲ್ಲಿ ಸಾಮರ್ಥ್ಯ ಬರ್ತದೆ. ಹಾಗೆಯೇ ಸರಿಯಾಗಿ ತಿಳಿದು ಈ ದೇಹವನ್ನು ಎದುರಿಟ್ಟು ನೋಡುವವ ಜಾಣರ ದೇವ ಅಂತ ಗುರುಗಳು ಇಲ್ಲಿ ಉದ್ಧಾರ ಮಾಡಿದ್ದಾರೆ. ಅಂತವನು ಜಾಣರ ದೇವನಾಗ್ಲಿಕ್ಕೆ ಅರ್ಹನಾಗ್ತಾನ. ಹೀಗೆ ಹೇಳಿದ ಬಳಿಕ ಅರಿವೇ ನೀನೆಂದು ತಿಳಿದ ಶಿಷ್ಯನೇ ಜಾಣರಿಗೆ ದೇವನಾಗಿರುವನು. ಅರಿವೇ ತಾನಾದ ಪ್ರತ್ಯೇಗಾತ್ಮನಿಂದ ಅರಿಸಿಕೊಳ್ಳುವ ಜಾಗ್ರ ಸ್ವಪ್ನಾದಿ ಪ್ರಪಂಚವು ಕಾಲ್ಪನಿಕವಾದುದರಿಂದ ಮಿಥ್ಯೆಯಾಗಿರುತ್ತದೆ. ಇಲ್ಲೇ ಪ್ರತ್ಯೇಗಾತ್ಮನಾಗಿ ಅರಿಸಿಕೊಳ್ಳುವ ಜಾಗ್ರ ಸ್ವಪ್ನ, ನಾವು ಜಾಗ್ರದಲ್ಲಿ ನೋಡುವಂತಹ ಪದಾರ್ಥಗಳು, ಸ್ವಪ್ನದಲ್ಲಿ ನೋಡುವಂತಹ ಪದಾರ್ಥಗಳು, ಇವೆಲ್ಲ ಅವಾಗ ಏನಾಗ್ತವ? ಕಾಲ್ಪನಿಕ. ಅಂದ್ರೆ ಕಾಲ್ಪನಿಕ ಅಂದ್ರೆ ಏನು? ಕಲ್ಪನಾ ಮಾಡಿತ್ತು, ಆದ್ರೆ ಇರುವಿಕೆ ಇಲ್ಲವೇ ಇಲ್ಲ, ಬರೀ ಕಲ್ಪನೆ. ಮನಸ್ಸಿನಾಗ
ಮಂಡಿಗೆ ತಿಂದ್ರೆ ಗೋಧಿ ಲೆಕ್ಕ ಕೊಡೋರು ಯಾರು ಅಂತ ಒಂದು ನಾಣ್ಣುಡಿ ಇತ್ತು. ಮಂಡಿಗೆ ಯಾವಾಗ ಎಲ್ಲಿ ಮಾಡಿದ, ಬರೀ ಮನಸ್ಸಿನಾಗ ಮಾಡಿಬಿಟ್ಟ. ಗೋಧಿ ತಂದಂಗ ಆತು ಮಂಡಿಗೆ. ಮಂಡಿಗೆ ಅಂತಂದ್ರೆ ಗೋಧಿ, ಜವಾರಿ ಗೋಧಿ ಮೊದಲು ಕರಿ ತುಪ್ಪ ಹಿಂಗೆಲ್ಲ ಹಾಕಿ ಮಂಡಿಗೆ ಮಾಡ್ತಿದ್ರು ಮೊದಲು. ಬ್ರಾಹ್ಮಣರು ವಿಶೇಷವಾಗಿ ಮಾಡ್ತಾ ಇದ್ರು. ಅವ್ ಏನ್ ಮಾಡಿದ, ರೊಕ್ಕ ಇದ್ದಿದ್ದಿಲ್ಲ, ಬಾಳಂಸ್ ಆಯ್ತು, ಮಂಡಿಗೆ ತಿನ್ನೋಂಗಾಯ್ತು. ಏನ್ ಅದನ್ನೇ ವಿಚಾರ ಮಾಡಿ ಮಾಡಿ ಮನಸ್ಸಿನಾಗ ತಂದ. ಗೋಧಿ ತಂದ, ಸಕ್ರಿ ತಂದ. ಮನಸ್ಸಿನಾಗನ ಏನ್ ಅಂಗಡಿ ಹೋಗಿಲ್ಲ, ಗೋಧಿ ತಂದಿಲ್ಲ, ರೊಕ್ಕ ಇಲ್ಲ. ಮನಸ್ಸಿನಾಗ ತಯಾರು ಮಾಡಿ ಮನಸ್ಸಿನಾಗ ರೆಡಿ ಮಾಡಿದ. ಆದ್ರ ಇಲ್ಲ, ಮಂಡಿಗೆ ಇಲ್ಲ. ಹಂಗ ಏನಾಗಿದ್ದು, ಕಾಲ್ಪನಿಕ ಮನಸ್ಸಿನಾಗ ವಿಚಾರ ಹೆಂಗ್ ಬಂದ್ ಹೋಗ್ತಾವ, ವಸ್ತುಗಳು ಇಲ್ವೇ ಇಲ್ಲ. ಹಾಗೆ ಇದು ಕಾಲ್ಪನಿಕ ವಿಚಾರ ಮಾಡಿ ನೋಡಿದಾಗ ಏನೂ ಇಲ್ಲ, ಏನಿಲ್ಲವೇ ಇಲ್ಲ, ಎಲ್ಲವೂ ಖುಷಿ. ಆದ್ರಿಂದ ಏನ್ ಹೇಳ್ತಾ ಇದ್ದಾರೆ ಗುರುಗಳು, ಹೀಗೆ ಹೇಳಿದ ಬಳಿಕ ಅರಿವೇ ನೀನೆಂದು ತಿಳಿದ ಶಿಕ್ಷಣೆ ಜ್ಞಾನದೇವ. ಅರಿವೇ ತಾನಾದ ಪ್ರತ್ಯೇಗಾತ್ಮನಿಂದ ಅರಿಸಿಕೊಳ್ಳುವ ಜಾಗ್ರ ಸ್ವಪ್ನಾದಿ ಪ್ರಪಂಚವು ಕಾಲ್ಪನಿಕವಾದುದರಿಂದ ಮಿಥ್ಯೆಯಾಗಿರುತ್ತದೆ. ನೋಡಾಕ ಐತಿ ನೋಡ್ರಿ, ಏನ್ರಿ ಎಲ್ಲಾ ಕಣ್ಣಿಗೆ ಕಾಣ್ತೈತಿ, ಇಷ್ಟೆಲ್ಲಾ ವಸ್ತುಗಳು ಕಾಣ್ತಾವ, ಸುಳ್ಳು ಅಂತ ಹೇಳ್ತಿರಲ್ಲ ನೀವು ಅಂತ ಯಾರಿಗೆ ಸಂಶಯ ಬರುತ್ತ ಅಂದ್ರ ಅವ ಜಾಣಲ್ಲ, ಅವ ಸರಿಯಾಗಿ ಗುರುಗಳಿಂದ ತಿಳಿಯುವ ಸಾಮರ್ಥ್ಯ ಇಲ್ಲ. ಇದು ಉತ್ತಮ ಅಧಿಕಾರಿಗೆ ಸಾಧ್ಯ. ಆದ್ದರಿಂದ ಏನ್ ಮಾಡ್ಬೇಕಾಗಿತ್ತು ನಾವು, ನಾವು ಉತ್ತಮ ಎಲ್ಲಾರು ಉತ್ತಮ ಅಧಿಕಾರಿಗಳಾಗ್ತಾರ, ಯಾರಿಗೂ ಅಸಾಧ್ಯವಿಲ್ಲ. ಆದ್ರ ಗುರುಗಳಲ್ಲಿ ಶ್ರದ್ಧೆ ಭಕ್ತಿ ಇಲ್ಲಕ್ಕ ನಾವು ಈ ಉತ್ತಮ ಅಧಿಕಾರಿ ಆಗ್ಲಿಕ್ಕೆ ಅರ್ಹರಾಗೋದಿಲ್ಲ. ಆದ್ರಿಂದ ನಾವು ಮೊದಲು ಏನ್ ಮಾಡ್ಬೇಕಾಗೈತಿ, ಗುರುಗಳ ಮಾತಿನಲ್ಲಿ ಶ್ರದ್ಧೆ ಭಕ್ತಿ ಇಟ್ಟು ಕೇಳೋದ್ರಿಂದ ಇದು ಎಲ್ಲರಿಗೂ ಕರಗತ ಆಗ್ತದ, ಯಾರಿಗೂ ಎಲ್ಲ ಆಗ್ತಿಲ್ಲ. ಅವ್ರಿಗೆ ಎಷ್ಟಾಕೈತಿ, ನಮಗ ಆಗುದಿಲ್ಲ. ಅವರು ಶಾಣ್ಯಾರು, ಇವ್ರು ಹೇಳಾಕ್ ಭಾಳ ಚಂದ ಬರ್ತೈತಿ, ಇವ್ರಿಗೆ ನಮ್ಗೆ ಏನ್ ತಿಳಿದಿಲ್ಲ, ಇವರೇ ಬಾಳ ಮುಂದೋಗ್ಯಾರಪ್ಪ, ಇವೆಲ್ಲ ನಮ್ಮ ಭ್ರಾಂತಿ. ಇವನ್ನೆಲ್ಲ ತೆಗೆದಿರ್ಬೇಕು ಮೊದಲು. ನಾವು ಗುರುಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಅವರ ಮಾತನ್ನ ನಾವು ಕೇಳ್ತಾ ಒಳಗೆ ಒಳಗೆ ಸರಿತಾ ಹೋದಂಗ ಎಲ್ಲರಿಗೂ ಸಾಧ್ಯದ. ಅಸಾಧ್ಯವೆಂಬುದು ಮಾತೇ ತೆಗೆದು ಹಾಕ್ಬೇಕು, ಇಲ್ಲವೇ ಇಲ್ಲ, ಅಸಾಧ್ಯವೆಂಬುದೇ ಇಲ್ಲ. ಆದ್ರಿಂದ ನಾವು ಮೊದಲು ನಿಷ್ಠೆ, ನಾನು ಯಾಕಾಗುದಿಲ್ಲಪ್ಪ, ಎಲ್ಲರೂ ಆಗ್ಯಾರಲ್ಲ ಮಹಾತ್ಮರು, ನೀವ್ ಯಾಕಾಗುದಿಲ್ಲ, ನೀವು ಅದಿರಿಪ್ಪ, ನೀವು ಬ್ರಹ್ಮವಸ್ತುಗಳೇ ಇದ್ದೀರಿ. ಆದ್ರ ಏನಾಗೈತಿ, ದೋಷ, ವಿಪರೀತ ಭಾವ, ಇವೆಲ್ಲಗಳನ್ನು ತೆಗೆದುಹಾಕ್ತಾರೆ ಗುರುಗಳು. ಆದ್ರಿಂದ ನಾವು ಭಕ್ತಿ ಶ್ರದ್ಧೆ ಇಟ್ಟು ಗುರುವಿನ ಶ್ರವಣ ಮಾಡಿದಾಗ ಏನಾಗ್ತದೆ ಅಂದ್ರೆ ನಮಗೂ ಆ ಒಂದು ನಾವು ಜಾಣರ್ದೇವ ಆಗ್ತೀವಿ ಅಂತ ಗುರುಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗೆ ಹೇಳಿದ ಬಳಿಕ ಅರಿವೇ ತಾನೆಂದು ತಿಳಿದ ಶಿಷ್ಯನೇ ಜಾಣರಿಗೆ ದೇವನಾಗಿರುವನು. ಅರಿವೇ ತಾನಾದ ಪ್ರತ್ಯೇಗಾತ್ಮನಿಂದ ಅರಿಸಿಕೊಳ್ಳುವ ಜಾಗ್ರ ಸ್ವಪ್ನಾದಿ ಪ್ರಪಂಚವು ಕಾಲ್ಪನಿಕವಾದುದರಿಂದ ಮಿಥ್ಯೆಯಾಗಿರುತ್ತದೆ. ಇಲ್ಲ, ಇಲ್ಲವೇ ಇಲ್ಲ ಅಂತ ಬಂಜೆ ಮಗ. ಶಬ್ದ ಐತಿ ಆದ್ರ ಮಗ ಇಲ್ಲ. ಹಾಗೆ ಒಂದು ದೃಷ್ಟಾಂತ ಗುರುಗಳು ಕೊಡ್ತಾರೆ ನೋಡ್ರಿ. ಬಂಜೆ ಮಗ ಐತಿ, ಶಬ್ದ ಐತಿ, ಮಗ ಅನ್ನೋ ಶಬ್ದ ಐತಿ, ತಾಯಿನೂ ಶಬ್ದ ಐತಿ, ಆದ್ರೆ ವಸ್ತು ಇಲ್ಲಲ್ಲ. ಹಾಗೆ ನಮ್ಗೆ ನೋಡೋದಕ್ಕೆ ಎಲ್ಲವೂ ಬ್ರಹ್ಮಾಂಡ ಪಿಂಡಾಂಡಗಳು ಕಣ್ಣಿಗೆ ನಿಜ ಅಂತ ಭ್ರಮೆ ಆಗ್ಯಾವ ಹೊರತ ವಿಚಾರ ಮಾಡಿ ನೋಡಿದಾಗ. ವಿಚಾರ ಮಾಡೋದಂದ್ರೆ ಏನು, ಗುರುಗಳು ಯಾವ ಇದ್ದ ವಸ್ತುವನ್ನ ಸರಿಯಾಗಿ ನಮಗೆ ತಿಳಿಸಿದಾಗ ಅವಾಗ ಮಿಥ್ಯೆ ವಸ್ತು ನಮಗ ಅವಾಗ ನಮ್ಮ ಅನುಭವಕ್ಕೆ ಬರ್ತದ, ಅಲ್ಲಿವರೆಗೆ ಬರೋದಿಲ್ಲ. ಮತ್ತು ನಾವು ಮಿಥ್ಯಕ ಸತ್ಯ ಅಂತ ಭ್ರಮಗೊಂಡು ಇದರಲ್ಲೇ ಬಂಧನಕ್ಕೊಳಗಾಗಿ ಇಲ್ಲೇ ತಾಪ ಇದೆ, ಇದರೊಳಗೆ ನಾವು ಬಂಧನಕ್ಕೊಳಗಾಗಿ ಭ್ರಾಂತಿ ಹೋಗೋದಿಲ್ಲ. ಆದ್ದರಿಂದ ಸರಿಯಾಗಿ ಇದ್ದ ವಸ್ತುವಿನ ಸರಿಯಾಗಿ ತಿಳಿದಾಗ ಈ ಮಿಥ್ಯ ವಸ್ತು ಇಲ್ಲ ಅಂತ ಸಿದ್ಧವಾಗ್ತದ. ಅವಾಗ ಅವನು ಜಾಣರ ದೇವಕ್ಕನ. ಅದಕ್ಕಾಗಿ ನಾವು ಗುರುಗಳಿಂದ ದಿನಾರು ಸರಿಯಾಗಿ ಭಕ್ತಿಯಂದಿಟ್ಟು ಅವರ ಮಾತನ್ನ ಸರಿಯಾಗಿ ತಿಳಿದು ಆ ಒಂದು ಅರಿವಿನ ಸ್ವರೂಪವನ್ನು ಮಾಡಿಕೊಳ್ಬೇಕಾಗ್ತದೆ. ನಿರ್ವಿಕಲ್ಪವಾದ ಅರಿವೇ ಸತ್ಯವಾಗಿರುವುದು. ನಿರ್ವಿಕಲ್ಪವಾದ ಅರಿವೇ ಸತ್ಯವಾಗಿರ್ಬೋದು. ಹೆಂಗೈತಪ್ಪ ಅಂದ್ರೆ ಅದು ಇದೆಲ್ಲ ಮಿಥ್ಯವಾದ ಏನಿದು ಕಲ್ಪನಾ. ಇದು ಏನ್ ಮಿಥ್ಯವಾಗಿ ತೋರ್ತಿಲ್ಲ, ಇದೆಲ್ಲ ಕಲ್ಪನೆ ಮಾಡಿದ್ದು. ಇದು ಇರುವಿಕೆ ಇಲ್ಲ. ಆದ್ರೆ ನಿರ್ವಿಕಲ್ಪ ಅದಕ್ಕೇನಪ್ಪ ಅಂದ್ರೆ ಅದು ಯಾವಾಗ್ಲೂ ಇರೋದು, ತ್ರಿಕಾಲಾಬಾಧಿತ ನಾಶವಾಗದಂತ ಯಾವಾಗ್ಲೂ ಇರುವಂತ ಎಲ್ಲಕ್ಕೂ ಆಶ್ರಯವಾಗಿರುವಂತ ಅರಿವು ಅದು ಯಾವಾಗ್ಲೂ ಇರುವುದು. ನಿರ್ವಿಕಲ್ಪವಾದ ಅರಿವೇ ಸತ್ಯವಾಗಿರುವುದು. ಹೀಗೆ ತಿಳಿದಿರುವವನು ಜಾಣರ ದೇವನು. ಅವನು ಅರಿವಿನ ಹೊರತು ಅನ್ಯ ಕಲ್ಪನೆಗಳನ್ನು ಬಿಟ್ಟಿರುವನು. ನೋಡ್ರಿ, ಅವಾಗ ಈಗ ನೋಡ್ರಿ, ನಾವು ದಿನಾಲು ಕೇಳ್ತೇವು, 1 ಹೊತ್ತು ಕೇಳ್ತೇವು, 3 ಹೊತ್ತು ಕೇಳ್ತೇವು, 4 ಹೊತ್ತು ಕೇಳ್ತೇವು, ಪ್ರವಚನ ಸತ್ಸಂಗ ಮಾಡ್ತೇವು. ಆದ್ರ
ನಾವು ಉಳಿದಿ ಟೈಮ್ದಾಗ ಹೆಂಗಿರ್ತೇವಪ್ಪ ಅಂದ್ರೆ ಅನ್ಯ ಕಲ್ಪನೆ ಒಳಗ ಇರ್ತೇವೆ. ದೇಹದ ಕಲ್ಪನೆ, ವಸ್ತುಗಳ ಕಲ್ಪನೆ, ಜಗತ್ತಿನ ಕಲ್ಪನೆ, ಒಂದು ಎರಡು ಲಿಸ್ಟ್ ಮಾಡಿದ್ರೆ ಬಹಳ ಅನ್ಯ ಕಲ್ಪನೆಗಳಲ್ಲೇ ನಾವು ಯಾವಾಗಲೂ ಇರ್ತೇವೆ. ಅದಕ್ಕೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಗುರುಗಳು, ಅವನು ಜಾಣರ ದೇವ್ ಏನ್ ಮಾಡ್ತಾನ, ಅರಿವಿನ ಹೊರತು ಅನ್ಯ ಕಲ್ಪನೆಗಳನ್ನು ಬಿಟ್ಟಿರುವನು. ನೋಡ್ರಿ, ಹಂಗ ಜಾಣರ ದೇವ ಅಂದ್ರ ಎಲ್ಲರಿಗೂ ಆ ನಾಮ ಕೊಡಾಕ್ ಬರಂಗಿಲ್ಲ. ಅನ್ಯ ಕಲ್ಪನೆಗಳು ಬರಬಾರ್ದ್ರಿ ಮನುಷ್ಯನೊಳಗ. ದಿನಾಲು ನಮಗ ಯಾಕ ಕೋಪ ತಾಪ ಎಲ್ಲ ಯಾಕೆ ಆಗ್ತಾವ, ನಾವು ಅನ್ಯ ಕಲ್ಪನೆ ಒಳಗ ಇರ್ತೇವೆ, ಮತ್ತು ಮಿಥ್ಯದಲ್ಲೇ ಇರ್ತೇವೆ. ನಾವೇನ್ ನೋಡ್ಕೋಬೇಕ್ರಿ, ಗುರುಗಳು ಅದಕ್ಕೆ ಹೇಳ್ತಾರ ಅವರು, ನಿಮ್ಮ ಅನುಭವಕ್ಕೆ ತಂದು ನೋಡ್ಕೋರಿ. ನಿಮ್ಗ ಕೋಪ ಇರ್ತೈತಿ, ತಾಪ ಆಗ್ತೈತಿ, ದುಃಖ ಆಗ್ತೈತಿ, ಏನೇನು ಅಕ್ಕವಂದ್ರೆ ಏನಪ್ಪಾ ಅದು ಅನ್ಯ ಕಲ್ಪನೆ ಒಳಗ ನೀವು ಆ ಮಿಥ್ಯವನ್ನ ಸತ್ಯವಂತ ನೀವು ಹೊರಟು ಬಿಟ್ಟಿರಿಪಾ. ಅದಕ್ಕ ಈ ಅನ್ಯ ಕಲ್ಪನೆಗಳನ್ನ ತೆಗೆದು ಹಾಕ್ಬೇಕು. ಸ್ವಚ್ಛ 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 ನಿರ್ಮಲ. ಅವಾಗ ನಿಮ್ಮ ಅರಿವು ಒಂದೇ ಉಳಿತದ. ಆ ಅರಿವಿನಲ್ಲಿ ನೀವು ಆನಂದ ಸ್ವರೂಪಿಗಳದಿರಿ. ಆ ಆನಂದದೊಳಗ ನೀವು ಉಳಿತೀರಿ. ಅಂತ ಅನುಭವ ನಿಮ್ಮ ಆಗ್ತದ, ಅಂತ ಆನಂದ ನೀವು ಆಗ್ತಿದ್ರಿ. ಅವಾಗ ನೀವು ಕೇವಲ ಅರಿವಾಗಿ ಉಳಿದು ನಿಮ್ಮ ಸ್ವರೂಪ ಆನಂದವನ್ನು ನೀವು ಅನುಭವಿಸ್ತೀರಿ. ಅವಾಗ ನಿಮಗೆ ಯಾವ ಬಂಧನ ಇಲ್ಲ, ಯಾವ ಭ್ರಾಂತಿ ಇಲ್ಲ, ಯಾವ ತಾಪಿಲ್ಲ. ನೀವು ಮುಕ್ತರೇ 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 ಅಂತೇಳಿ ಗುರುಗಳು ಸಾರಿ ಸಾರಿ ಹೇಳ್ತಾರೆ. ಆದ್ದರಿಂದ ನಾವು ಸರಿಯಾಗಿ ಹೀಗೆ ತಿಳಿದು ಜಾಣರ ದೇವವಾಗಬೇಕು ಅಂತ ಗುರುಗಳ ಹೇಳ್ತಾ ಇದ್ದಾರೆ. ಆಶಯ ಅರಿವೇ ಪರಬ್ರಹ್ಮವೆಂದು ಭಾವಿಸುವನೇ ಜಾಣರ ದೇವ. ಅರಿವೇ ಪರಬ್ರಹ್ಮವೆಂದು ಭಾವಿಸುವನೇ ಜಾಣರ ದೇವ. ಅರಿವನೇ ನಿತ್ಯ ನಿರ್ಮಳವೆಂದು ನೆನೆವನೇ ಜಾಣರ ದೇವ. ಅರಿವೇ ನಿರ್ಗುಣ ನಿರ್ವಿಕೃತಿಯೆಂದು ಬಗೆವನೇ ಜಾಣರ ದೇವ. ಅರಿವಿಲ್ಲುವುದೇ ಜಡಬಹುದೆಂದು ಬಿಡುವನೇ ಜಾಣರ ದೇವ. ನೋಡ್ರಿ, ಅರಿವು ಪರಬ್ರಹ್ಮ ಅಂತೇಳಿ ಸದಾ ಯಾರು ಆ ಚಿಂತನೆಯಲ್ಲಿರ್ತಾರೋ ಅವರು ಜಾಣರ ದೇವ. ವೇದೋಪನಿಷತ್ತುಗಳು ಯಾವುದಕ್ಕೆ ಪರಬ್ರಹ್ಮ ಎಂದು ಕರೆದವು? ಅದಕ್ಕೆ ನಿಜಗುಂಡ್ರು ಏನ್ ಕರೆದ್ರು? ಅರಿವು ಎಂಬ ಅಪರೋಕ್ಷ ದೀಕ್ಷೆ ಕೊಟ್ಟಿದ್ದಾರೆ. ನೋಡ್ರಿ, ಎಲ್ಲ 4 ವೇದಗಳು, ಉಪನಿಷತ್ತುಗಳು ಅವೆಲ್ಲ ಯಾವುದಕ್ಕ ಪರಬ್ರಹ್ಮ ಎಂದು ಕರೆದವೋ ಅದಕ್ಕ ನಿಜಗುಂಡ್ರು ಯಾವ ಒಂದು ದೀಕ್ಷೆ ಕೊಟ್ಟಿದ್ದಾರೆ? ಅರಿವು ಎಂದು ಅಪರೋಕ್ಷದ ದೀಕ್ಷೆ ಕೊಟ್ಟಿದ್ದಾರೆ. ನೋಡ್ರಿ, ಎಲ್ಲರಿಗೂ ಯಾರು ದೊಡ್ಡ ದೊಡ್ಡ ವೇದಗಳನ್ನ ಉಪನಿಷತ್ತುಗಳನ್ನ ಓದಿ ಅಭ್ಯಾಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಸರಳವಾಗಿ ಹೆಂಗ 12ನೇ ಶತಮಾನದಾಗ ಬಸವಣ್ಣವ್ರು ಸರಳವಾಗಿ ಎಲ್ಲರಿಗೂ ತಿಳಿಯುವ ಭಾಷೆಯಲ್ಲಿ ಹೇಳಿದ್ರು, ಹಾಗೆ ನಿಜಗುಂಡ್ರು ಕೂಡ ಅರಿವು ಅಂತಂದ್ರೆ ಎಲ್ಲರಿಗೂ ಬೇಗ ಅನುಭವ ಬರೋದು. ನೋಡ್ರಿ, ಈಗ ನಾವೆಲ್ಲ ಈಗ ಮಹಾತ್ಮ ಕೇಳ್ತಿರ್ತೇವೆ, ನೋಡಪ್ಪ ನಿನ್ನ ಕಣ್ಣಿನಿಂದ ನಿನ್ನ ಎಲ್ಲ ಜ್ಞಾನೇಂದ್ರಗಳ ಹಿಂದೆ ಇರುವಂತ ಅರಿವು ಇಲ್ಲಿದ್ರೆ ಎಲ್ಲಿ ಎಲ್ಲ ಕೆಲಸ ಮಾಡ್ತಾವು. ಈಗ ಹೇಳಿದಾಗ ನಮ್ಗೆ ಏನಾಗ್ತದ? ಅನುಭವಕ್ಕೆ ಬರಾಕಲ್ವಾಗ್ತದ. ಹೌದಲ್ಲ? ಈಗೆಲ್ಲಕ್ಕೂ ಯಾವ ಆಗಿ ಅರುಯಿಸಿಕೊಳ್ಳದ ನಿರ್ಮಲ ಸ್ಥಿತಿಯನ್ನು ಮುಟ್ಟುವುದು. ನೋಡ್ರಿ, ಅವಾಗ ಏನಾಗ್ತದೆ? ಇಲ್ಲಿ ಏನಾಗ್ಬಿಟ್ಟೆ ನಮಗಂದ್ರ ಈ ಒಂದು ಸಹವಾಸ ದೋಷ, ಈ ದೇಹ ಇಂದ್ರಿಯಗಳು ಇವೆಲ್ಲಕ್ಕೂ ಕೂಡಿಕೊಂಡ ನಾವು ಬೆರೆತು ಇದು ನಾನು ಅಂತ ಏನಾಗಿದೆ? ನಿರ್ಮಲ ಹೋಗಿ ಇದು ಏನಾಗಿದೆ? ವಿಮಲ ಹೋಗಿ ಏನಾಗಿಬಿಟ್ಟೆ? ಇದು ಎಲ್ಲ ಕೆಲಸ ಮಾಡ್ತಾವ. ಆದ್ರೂ ಏನಾಗಿಬಿಟ್ಟು ಅಷ್ಟು ಕೂಡ್ಕೊಂಡಿದೆ ನಾನು ಅಂತೇಳಿ ನಮ್ಗೆ ಅಜ್ಞಾನ ಆವರಿಸ್ಕೊಂಡ್ಬಿಟ್ಟದಲ್ಲ. ಅಂತ ಒಂದು ಅಜ್ಞಾನ ತೆಗೆದು ನಿರ್ಮಳ ಆಗ್ಬೇಕಾದ್ರೆ ಏನಾಗುತ್ತೆ? ಗುರು ಹೇಳ್ತಾ ಇದ್ದಾರೆ, ಅರಿವು ಬರೇ ಅರಿವು ಎಂದು ಹೇಳಿದರೆ ತನ್ನ ವೃತ್ತಿ ಅಂತರ್ಮುಖವಾಗಿ ಅರಿಹಿಸಿಕೊಳ್ಳದ ನಿರ್ಮಲ ಸ್ಥಿತಿಯನ್ನು ಮುಟ್ಟುವುದು. ತನ್ನ ವೃತ್ತಿ ಅಂತರ್ಮುಖವಾಗಿ. ನೋಡ್ರಿ, ಇದರಿಂದ ಏನಾಗ್ತದ? ಅದು ಈ ಒಂದು ಎಲ್ಲಾ ಈ ನಾನು ಅನ್ನುವಂತ ಎಲ್ಲಾ ಇಂದ್ರಿಯಗಳನ್ನ ಎದುರಿಟ್ಟು ನೋಡುವಂತ ಸಾಕ್ಷಿ ರೂಪನಾಗಿ ಅಲ್ಲಿ ತಾನಾಗಿ ಉಳಿದ್ಬಿಡ್ತದೆ ಅವಾಗ ವೃತ್ತಿ. ಅವಾಗ ಅರಿವೊಂದೇ ತಾನಾಗಿ ಉಳಿದು ಅಂತರ್ಮುಖವಾಗಿ ಅರಿವಿಸಿಕೊಳ್ಳದ ನಿರ್ಮಲ ಸ್ಥಿತಿಯನ್ನು ಮುಟ್ಟುವುದು. ಋಗ್ವೇದದಲ್ಲಿ
ಪ್ರಜ್ಞಾನಂ ಬ್ರಹ್ಮ ಎಂದು ಹೇಳಿದೆ. ಋಗ್ವೇದದಲ್ಲಿ ಪ್ರಜ್ಞಾನಂ ಬ್ರಹ್ಮ ಎಂದು ಹೇಳಿದ ಬೋಧೆ ಪರೋಕ್ಷವಾಗಿದೆ. ನೋಡ್ರಿ, ಇದು ಋಗ್ವೇದ ಹೇಳಿದಂತ ಪ್ರಜ್ಞಾನಂ ಬ್ರಹ್ಮ ಅನ್ನುವಂಥದ್ದು ಪರೋಕ್ಷ ಆಗಿದೆ. ಪರೋಕ್ಷ ಅಂದ್ರ ಬರೀ ಕೇಳೋದು. ನಿಜಗುಂಡ್ರು ಹೇಳಿದ ಅರಿವೇ ಪರಬ್ರಹ್ಮ, ನಿಜಗುಂಡ್ರು ಹೇಳಿದ ಅರಿವೇ ಪರಬ್ರಹ್ಮ ಎಂಬ ನುಡಿ ಅಪರೋಕ್ಷವಾಗಿದೆ. ನೋಡ್ರಿ, ಇಲ್ಲಿ ಎರಡನ್ನೂ ವಿವರಿಸಿ ಮಾಡಿ ಹೇಳ್ತಿದ್ದಾರೆ ನಮಗ. ಆ ಗ್ರಂಥದಲ್ಲಿ ಏನ್ ಮಾಡ್ಯಾರಿ, ಪ್ರಜ್ಞಾನಂ ಬ್ರಹ್ಮ ಅಂತ ಅವ್ರಲ್ಲಿ ಹೇಳ್ಯಾರ, ಅದು ಪರೋಕ್ಷ, ಅದನ್ನ ನಾವು ಬರೀ ಕೇಳ್ತೇವು. ಇಲ್ಲಿ ನಿಜಗುಂಡ್ರು ಹೇಳುವಂತ ಅರಿವೇ ಪರಬ್ರಹ್ಮ ಎಂಬ ನುಡಿ ಏನಾಗೈತ್ರಿ, ಅಪರೋಕ್ಷವಾಗಿದೆ. ಅದಕ್ಕ ನಿಜಗುಂಡ್ರು ನಮಗ ಅಪರೋಕ್ಷ ಜ್ಞಾನ ಆಗುವಂಗ ಬಹಳ ಸರಳವಾಗಿ ನಮಗ ಸುಲಿದ ಬಾಳಿನಂಗ್ ಮಾಡಿ ನಮಗ ಈ ಗ್ರಂಥವನ್ನು ಕೊಟ್ಟಾರಂತ ಗುರುಗಳು ಇಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ನಿಜಗುಣರು ಹೇಳಿದ ಅರಿವೇ ಪರಬ್ರಹ್ಮ, ನಿಜಗುಣರು ಹೇಳಿದ ಅರಿವೇ ಪರಬ್ರಹ್ಮ ಎಂಬ ನುಡಿಯು ಅಪರೋಕ್ಷವಾಗಿದೆ. ನೋಡ್ರಿ, ಅರಿವೇ ಪರಬ್ರಹ್ಮ ಎಷ್ಟು ನಮಗ ನಿಜಗುಂಡ್ರು ಎಂತ ಒಂದು ಮಹತ್ವದ ಒಂದು ಗ್ರಂಥವನ್ನು ನೀಡ್ಯಾರ ನೋಡ್ರಿಪ್ಪ. ಬಹಳ ಎಲ್ಲರಿಗೂ ಶ್ರುತಿಗಳ ಸಾರವನ್ನು ಸರಳವಾದ ತಾಯ್ನುಡಿಯಲ್ಲಿ ಅಪರೋಕ್ಷಕರಿಸಿ ಕೊಟ್ಟದ್ದಕ್ಕಾಗಿ ಕನ್ನಡ ನಾಡು ಶ್ರೀ ನಿಜಗುಣರಿಗೆ ಚಿರಋಣಿಯಾಗಿದೆ. ನೋಡ್ರಿ, ಇಂಥ ಗ್ರಂಥ. ಅದಕ್ಕೆ ಗರಗದ ಮುಡಿವಾಳಜ್ಜಾರು ಹೇಳ್ತಾರ ನೋಡ್ರಿ, ಸದಾಶಿವರು ಹೇಳಿದ್ರಲ್ಲ, ನಾನೇನಪ್ಪ ಕಾಶಿಗೆ ಎಷ್ಟು ದಿವಸ ವ್ಯರ್ಥವಾಗಿ ಹೋದ್ನಲ್ಲಪ್ಪ, ಈ ಒಂದು ನಿಜಗುಣ ಗ್ರಂಥ ಸಿಕ್ಕಿದ್ರ ನಾ ಅಲ್ಲಿ ಯಾಕೆ ಹೋಗ್ತಿದ್ಯಾ ಅಂತೇಳಿ ಉದ್ಧಾರ ಮಾಡಿದ್ರು. ಅಂತ ಒಂದು ಪವಿತ್ರವಾದ ಗ್ರಂಥವನ್ನ ನಾವು ಇವತ್ತು ಅಭ್ಯಾಸ ಮಾಡ್ತಾ ಇದ್ದೀವಿ. ಏನ್ ನಮ್ಮ ಭಾಗ್ಯ ನೋಡ್ರಿಪ್ಪ. ಎಲ್ಲರೂ ಇಂಥ ಒಂದು ಮಹಾತ್ಮರ ಏನವರು ಯಾವಾಗ 15ನೇ ಶತಮಾನದಾಗ ರಚಿಸಿದಂತ ಗ್ರಂಥವನ್ನ ಇಲ್ಲಿಯವರೆಗೆ ನಾವು ನಮ್ಗೆ ಎಲ್ಲಾ ಗುರು ಪರಂಪರೆ ತಂದು ಕೊಟ್ಟದ. ಇದನ್ನೆಲ್ಲಾ ನಾವು ಎಷ್ಟು ಅಭ್ಯಾಸ ಮಾಡಿ ನಮ್ಮ ಅರಿವಿನ ಸ್ವರೂಪವನ್ನು ಮಾಡಿಕೊಳ್ತಾ ಇದ್ದೀವಲ್ಲಪ್ಪ, ನಾವೆಲ್ಲ ಧನ್ಯರಪ್ಪ. ಗುರುಗಳು ಎಲ್ಲರೂ ಧನ್ಯರು. ಈಗ ಮುಂದೆ, ಅರಿವು ನಿತ್ಯವಾಗಿದೆ. ಜಾಗ್ರಾದಿ ಅವಸ್ಥೆಗಳಲ್ಲಿರುವ ವಸ್ತುಗಳು ಒಮ್ಮೆ ತೋರಬಹುದು. ಅರಿವು ನಿತ್ಯವಾಗಿದೆ. ಜಾಗ್ರಾದಿ ಅವಸ್ಥೆಗಳಲ್ಲಿರುವ ವಸ್ತುಗಳು ಒಮ್ಮೆ ತೋರಬಹುದು, ಮತ್ತೊಮ್ಮೆ ತೋರದಿರಬಹುದು. ಇವುಗಳ ಅನಿತ್ಯವಾದ ಇರುವಿಕೆಯು ಯಾವ ಅರಿವಿನಿಂದ ಸಿದ್ಧವಾಗಿರುವುದೋ ಅದು ನಿತ್ಯವಾಗಿರಲೇಬೇಕು. ನೋಡ್ರಿ, ಈಗ ಮಿಥ್ಯ ವಸ್ತುಗಳು ಒಮ್ಮೆ ತೋರ್ತಾವ, ಒಮ್ಮೆ ತೋರೋದಿಲ್ಲ. ಆದ್ರೆ ಯಾವಗಳ ಆಶ್ರಯದೊಳಗ ಇವೆಲ್ಲ ತೋರ್ತಾವೋ ಆ ವಸ್ತು, ಆ ಅರಿವು ಯಾವಾಗಲೂ ನಿತ್ಯವಾಗಿಯೇ ಇದೆ ಅಂತ ಹೇಳ್ತಾರೆ ಗುರುಗಳು. ಇವುಗಳ ಅನಿತ್ಯವಾದ ಇರುವಿಕೆಯು ಯಾವ ಅರಿವಿನಿಂದ ಸಿದ್ಧವಾಗಿದೆಯೋ ಅದು ನಿತ್ಯವಾಗಿರಲೇಬೇಕು. ದೇಹಾದಿ ಪ್ರಪಂಚವು ಹುಟ್ಟುವುದು, ಸಾಯುವುದು, ಅಂದರೆ ಪ್ರಾಕ್ ಮತ್ತು ಪ್ರದ್ವಾಂಶ ಅಭಾವಗಳಿಂದ ಕೂಡಿದೆ. ಮಣ್ಣು ಗಡಿಗೆ ಆತು, ಅವಾಗ ಮಣ್ಣಿಗೆ ಯಾರು ಗಡಿಗೆ ಅನ್ನೋದೇ ಇಲ್ರಿ. ಈಗ ಅಷ್ಟಮಿ ಹಬ್ಬದಾಗ ಗಡಿಗೆ ತರ್ತಾರ, ಏನು ಸುಂದರವಾದ ಗಡಿಗೆ ಮಾಡಿರ್ತಾರ, ಬಣ್ಣದ ರಚನಾ. ಏನ್ ಯಾರು ಹೋಗಿ ಅದಕ್ಕೆ ಮಣ್ಣು ಕೊಡಪ್ಪ ಅಂತ ಯಾರು ಅನ್ನೋದಿಲ್ಲ, ಗಡಿಗೆನ ಕೊಡಂತಾರ. ನೋಡ್ರಿ, ಅಲ್ಲಿ ಮಣ್ಣು ಹೋಗಿ ಗಡಿಗೆ ಆಗಿಬಿಡ್ತಿ. ಗಡಿಗೆ ಭ್ರಾಂತಿ ಚಲವಾತು, ಯಾರು ಅದಕ್ಕೆ ಮಣ್ಣು ಅನ್ನೋದಿಲ್ಲ. ಪ್ರಾಕ್ ಭಾವ, ಅಲ್ಲಿ ಗಡಿಗೆ ಉದಯ ಆತು. ಆಮೇಲೆ ಏನಾಯ್ತು, ಕೆಲವೊಂದು ವರ್ಷ ಮೇಲೆ ಅದು ಹೊಡೀತು, ಹೋಗಿ ಹಿತ್ಲಾಗ ತೆಗ್ನ್ಯಾಗ ಹೋಗಿದ್ರು. ಅವಾಗ ಯಾರಂತಾರ ಗಡಿಗೆ ಅಂತೇಳಿ ಮಣ್ಣಾಗಿ ಹೋಗಿಬಿಡ್ತಿ, ಪ್ರದ್ವಾಂಶ ಭಾವ. ಹಾಗೆ ಎಲ್ಲವೂ ಕೂಡ ಏನಾಗಿದೆ, ಅರಿವಿನ ಆಶ್ರಯದಾಗ ತೋರ್ದೈತಿ, ಆದ್ರೆ ಇರುವಿಕೆ ಇಲ್ಲ. ಆದರೆ ಈ ಅಭಾವಗಳು ಯಾವ ಅರಿವಿನಿಂದ ವೇದ್ಯವಾಗಿರುವುದೋ ಅದು ನಿತ್ಯವಾಗಿದೆ. ಈ ಅಭಾವಗಳು ಯಾವ ಅರಿವಿನಿಂದ ವೇದ್ಯವಾಗಿದೆಯೋ ಅದು ನಿತ್ಯವಾಗಿದೆ. ಅರಿವು ನಿರ್ಮಲವಾಗಿದೆ, ಆದರೆ ಅರಿಸಿಕೊಳ್ಳುವ ವಿಷಯಗಳೆಲ್ಲ ರಾಗದ್ವೇಷ ಭಾವಗಳಿಂದ ಮಲಿನವಾಗಿವೆ. ನೋಡ್ರಿ, ಈಗ ಈ ದೇಹ ಏನ ತೋರುತ್ತಲ್ಲ, ಈ ದೇಹದೊಳಗ ಏನಾಗಿದೆ, ಅರಿಸಿಕೊಳ್ಳುವ ವಿಷಯಗಳು ಏನಿವೆಲ್ಲ ನಮ್ಮ ಮನಸ್ಸು ಬುದ್ಧಿ ನಮಗೆಲ್ಲ ಏನ ಅರಿಸಿಕೊಳ್ತಾವಲ್ಲ, ಇವೆಲ್ಲ ಏನಾಗಿವು, ಮಲಿನ ಆಗಿಬಿಟ್ಟವ್ರಿ. ಇವೆಲ್ಲ ರಾಗದ್ವೇಷ ಭಾವಗಳಿಂದ ಮಲಿನವಾಗಿವೆ. ಸ್ಥೂಲ ದೇಹ ಮಲಿನವಾಗಿದೆ. ಅರಿಸಿಕೊಳ್ಳುವ ವಿಷಯಗಳು ಅನೇಕ ಇರುವುದರಿಂದ ಅವುಗಳ ಮೇಲೆ ಜನರ ಭಿನ್ನ ಭಿನ್ನ ದೃಷ್ಟಿ
ಪಾತದಿಂದ ಮತ್ತು ಬಳಕೆಯಿಂದ ನೀರು ಭೂಮಿಯ ಸಂಗದಿಂದ ಮಲಿನವಾದಂತೆ ವಿಷಯಗಳು ವಿಕಾರಗೊಳ್ಳುವವು. ಆದರೆ ಅರಿವಿಸಿಕೊಳ್ಳದೆ ಅರಿಯುವ ಅರಿವು ಅದು ಒಂದೇ ಅದ್ವಯ ಇರುವುದು ಮತ್ತು ನಿತ್ಯ ಅಸಂಗವಾಗಿರುವುದರಿಂದ ಅರಿವು ಆಕಾಶದಂತೆ ನಿರ್ಮಲವಾಗಿ ಉಳಿಯುವುದು. ಬೆಳಕು ಕತ್ತಲೆಗಳಿಂದ ಆಗಸದ ನಿರ್ಮಲತೆ ಅಳಿಯದಂತೆ ಅರಿವು ಮರೆವೆಗಳಿಗೆ ಆಶ್ರಯವಾಗಿ ಅವುಗಳೊಡನೆ ಬೆರೆಸದೆ ಇರುವ ಅರಿವು ನಿತ್ಯ ನಿರ್ಮಲವಾಗಿದೆ. ಹೀಗೆ ನಿಶ್ಚಯ ಮಾಡುವವನು ಜಾಣರಲ್ಲಿ ಅಗ್ರೇಸರನು. ಹೀಗೆ ಯಾವಾಗಲೂ ಇರುವಂತ ತಮ್ಮ ಅರಿವು ಆಕಾಶದಂತೆ ನಿರ್ಮಲವಾಗಿ ಉಳಿಯುವುದು. ಬೆಳಕು ಕತ್ತಲೆಗಳಿಂದ ಆಗಸದ ನಿರ್ಮಲತೆ ಅಳಿಯದಂತೆ ಅರಿವು ಮರೆವೆಗಳಿಗೆ ಆಶ್ರಯವಾಗಿ ಅವುಗಳೊಡನೆ ಬೆರೆಸದೆ ಅರಿವು ಅರಿವು ನಿತ್ಯ ನಿರ್ಮಲವಾಗಿದೆ. ಹೀಗೆ ನಿಶ್ಚಯ ಮಾಡುವವನು ಜಾಣರಲ್ಲಿ ಅಗ್ರೇಸರನು. ನೋಡ್ರಿ ಇವೆಲ್ಲ ಮಲಿನಾಗ ನೋಡ್ರಿ ಇವೆಲ್ಲ ಇವು ಏನ್ ದೇಹ ನೋಡ್ತೀವಲ್ಲ ಇವೆಲ್ಲ ಈ ಒಂದು ಮಲಿನತೆ. ಯಾವಾಗ ನಾವು ಇದಕ್ಕೆ ಸಾಕ್ಷಿ ಇದು ಜಡ ಅಂತೇಳಿ ನಾವು ಯಾವಾಗ ನಿರ್ಮಲವಾಗಿ ನಾವು ನಮ್ಮ ಅರಿವಿನಲ್ಲಿ ನಿರ್ಮಲವಾಗಿ ನಿಲ್ತೇವೋ ಅವಾಗ ಏನಾಗ್ತದ, ಅವ ಜಾಣರ ದೇವಾಗ್ತಾನ ಅಂತೇಳಿ ಗುರುಗಳು ಬಹಳ ಸುಂದರವಾಗಿ ತಿಳಿಸಿದ್ದಾರೆ. ಅರಿವು ಇನ್ನ ಎಲ್ಲರೂ ತಮ್ಮ ತಮ್ಮ ಅನುಭವವನ್ನ ಮಾತಾಡ್ರಿಪ್ಪ ಗುರುಗಳ. ಎಲ್ಲ ಪೂಜ್ಯರಲ್ಲಿ ಶಿರಸಾಷ್ಟಾಂಗ ಅವರು ಹೇಳ್ರಿಪ್ಪ ಗುರುಗಳ. ಯಾರಿಗೆ ಹೇಳಿದ್ರಿ ಗುರುಗಳ? ಚಿಕನ್ನವ್ರಿಗೆ ಹೇಳಿದ್ವಿ ನೋಡ್ರಿ. ಯಾರವ್ರು? ಓ ಈರಣ್ಣ ಅನ್ನಂಗ ಆಯ್ತ್ರಿ ನನಗ. ಅದಕ್ಕೆ ಅದ ನೀ ಏನಾರ ತಿಳ್ಕೊ, ನಾವಂತೂ ಶೇಖಣ್ಣವ್ರು ಅಂತ ಹೇಳಿ ಹೇಳಿರಿ ಗುರುಗಳ. ತಪ್ಪ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಯಾವತ್ತು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಪಾದಕ್ಕೆ ಹೆಣಮಣಿದು ಈಗ ಸೇರಿದ ಎಲ್ಲ ಬಳಗಕ್ಕೂ ನನ್ನ ಅನಂತ ಕೋಟಿ 2 ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಇಲ್ಲಿಯವರೆಗೆ ಬಸವರಾಜ ಗುರುಗಳು ನಮ್ಮ ಸದಾಶಿವ ಗುರುಗಳ ಆಶಯದಂತೆ ಅರಿಯುವುದು ತಾನೆಂದು ಅರಿವೇ ತಾನೆಂದು ನಂಬಿ ಇಲ್ರೆ ಅರಿವು ನೀನೆಂದು ಸದ್ಗುರು ಪೇಳಿ ತಿಳಿವನೇ ಜಾನರ ದೇವ. ಪದ್ಯದ ಪ್ರಾರಂಭ ಇವತ್ತ ಮುಂದುವರೆದು ಹೊಂಟಂಗಾಗೈತ್ರಿಪ್ಪ ಗುರುಗಳ. ಅದೇ ಗುರುಗಳ ಸ್ಮರಣೆಯಿಂದ ಅದ ಪದ್ಯವನ್ನ ಮುಂದೆ ಹರಿಸುತ್ತಾ ಗುರುಗಳು ಎಂಥ ಮಾರ್ಮಿಕ ಒಂದೊಂದು ಪದ್ಯವನ್ನು ತಿಂಗಳಾನ್ಗಟ್ಲೆ ಹೇಳಿ ಅದನ್ನು ಒಂದು ನಮೂನಿ ಮೇಟಿ ಗಟ್ಟಿ ಮಾಡಿದಂಗೆ ಮಾಡಿ ಮುಂದಕ್ಕೆ ಹೋಗುವಂಥ ಸ್ವಭಾವ ಅದು ಮರೆಯಲಾರದ ಅವರ ವಿಚಾರ ಬೋಧನಾ ಶೈಲಿ. ಬಂದು ಎಲ್ಲರಿಗೂ ನಮಸ್ಕಾರ ಅಂತೇಳಿ ಚಾಲು ಮಾಡಿದವ್ರ ಸೂತ್ರೇಷ್ಟ್ರು ಒಂದವ್ರ ಇದಾಗೈತೆ ಈಗ ಅಂತೇಳಿ ಚಲೋ ಮಾಡ್ತಿದ್ರು. ಏನ ಮಾರ್ಮಿಕರಿ ಗುರುಗಳ. ಅರಿವು ತಾನೆಂದು ಬರೇ ಅರಿವಿನ ಅನುಸಂಧಾನ ನಿತ್ಯವು. ಅರಿತು ನುರಿತು ಬೆರೆತು ಮೈ ಮರೆತು ಎಷ್ಟು ಭಾಳ ಗುರುಗಳು ನೋಡೀನಿ. ಹಂಗಾದ್ರೆ ಈ ನಮ್ಮ ಗುರುಗಳಂಗ ಹಿಂದೂ ಯಾರನ್ನು ಕಂಡಿಲ್ಲ, ಮುಂದೂ ಯಾರನ್ನು ನೋಡ್ತೇವಿಲ್ಲೋ ಅಂತೇಳಿ ಸಿದ್ದೇಶ್ವರ ಅಪ್ಪಗಳ ನೆನಪಿನಿಂದ ಪ್ರಾರಂಭ ಆಗ್ತಿತ್ತು ಇದರ ಒಂದು ವಿಷಯ. ಅವ್ರು ನನಗೆ ಹೇಳ್ತಾರೆ, ನಾನು ದೇಹ ಇರೋ ಮಟ್ಟನೂ ನನಗೆ ಹೇಳಂತ ಹೇಳ್ಯಾರು, ಅದನ್ನು ಪಾಲಿಸ್ತೇನೆ ಅಂತ ಹೇಳಿ ಚಾಲು ಮಾಡೋರು. ಇದು ಮರೆಯಲಾರದಂಥ ಒಂದು ನಿತ್ಯ ಬೋಧನೆ. ಅರಿವು ನೀನೆಂದು ಸದ್ಗುರು ಪೇಳೆ ತಿಳಿವನೇ ಜಾಣರ ದೇವ. ಅರಿವಿನೋಳು ಅನ್ಯ ಕಲ್ಪನೆಗಳನ್ನು
ಉಳಿವನೆ ಜಾಣರ ದೇವ. ಇವತ್ತು ಬಸವರಾಜರು ಕಂಠಿ ಸರ್ ಬರೆದಂಥ ಇನ್ನೊಬ್ಬರು ಓದುಗರು ಕಂಠಿ ಸರ್ ಕೂಡಿ ಬರೆದಿದ್ದ ಈ ಜ್ಞಾನ ಪ್ರತಿಪಾದನ ಟೀಕಾ ತಾತ್ಪರ್ಯ ಪ್ರಾರಂಭ ಮಾಡ್ಯಾರ. ಪರೋಕ್ಷ ಅಪರೋಕ್ಷ ನೋಡ್ರಿ, ಈಗ ಏನ್ರಿ ಇವು ಮಹಾವಾಕ್ಯಗಳಾದರೂ ಪರೋಕ್ಷ ಆಕಾವ. ಆದ್ರೆ ಈಗ ನಿಜಗುಂಡ್ರು ಹೇಳಿದ್ರಲ್ಲ, ಅರಿವೆ ನೀನೆಂದು ಸದ್ಗುರು ಪೇಳೆ ತಿಳಿವನೇ ಜಾಣರ ದೇವ. ಇದನ್ನ ತಮ್ಮ ಭಾಷೆಯಿಂದ ಈ ಬೋಧನೆಯಿಂದ ಅಪರೋಕ್ಷ ಮಾಡಿ ಕೊಡಾಕತ್ತಾರು ಅಂತ ಹೇಳಿದ್ರಿ. ಆಗಲೇ ಅರಿವು ನೀನೇ ಎಂದು ಸದ್ಗುರು ಪೇಳೆ ತಿಳಿವನೇ ಜಾಣರ ದೇವ ಅಪರೋಕ್ಷ ಮಾಡಿ ಕೊಡಾಕತ್ತಾರ. ನಾವು ಇರುವುದ ಈಗ ಪರಿಪೂರ್ಣವಾದ ಅರಿವದೇವಿ. ಅವು ಗ್ರಂಥಗಳಲ್ಲಿಯೇ ಬೋಧಿ ತಿಳಿಯುವುದರಿಂದ ಪರೋಕ್ಷ ಜ್ಞಾನ ಆಕತಿ. ಆದ್ರೆ ಇವರು ಹೇಳಿದ್ದು ಈಗ ಅರಿವೇ ನೀನೆಂದು ಸದ್ಗುರು ಪೇಳೆ ತಿಳಿವನೇ ಜಾಣರ ದೇವ ಅಂತೇಳಿ ಗುರುಗಳೇನು ನಮಗೆ ಇದರಿಂದ ಹೇಳ್ತಾರಲ್ಲ, ಇದು ಅಪರೋಕ್ಷ ಆಕತಿ. ಯಾಕಂದ್ರೆ ಅರಿವಿನೊಳು ಅನ್ಯ ಕಲ್ಪನೆಗಳು ಇನ್ನೊಂದಿಲ್ಲ ಇಲ್ಲ. ಈಗ ನೀನು ಇರುದ ನಲ್ಲೋ ಬಾಲ, ನೀನೇ ವರಮಂತ್ರದ ಮೂಲ ಅಂತೇಳಿ ಶಿವಾನಂದ ಅಪ್ಪಗಳು ಅವ್ರು ಹೇಳಿದಾಗ, ಪ್ರತಿ ಜೀವಿನೂ ಆತ್ಮ ಸ್ವರೂಪನ ಅದಾನ. ಎಲ್ಲಿ ತನಕ ಈ ದೇಹದ ಕ್ರಿಯೆಗಳ ಸತ್ಯ ಅಂತ ತಿಳ್ಕೊಂಡಿಯೋ, ಈ ದೇಹಕ್ಕೆ ವಿಲಕ್ಷಣವಾಗಿ ದೇಹಕ್ಕೆ ಭಿನ್ನವಾಗಿ ದೇಹವನ್ನು ನೋಡ್ತಾ ಇರುವಂತ ಅಭಾವ ಇಲ್ಲದಂತ ಭಾವಾಭಾವಕ್ಕೂ ಮೀರಿ ಇರ್ತಕ್ಕಂಥ ಈಗ ಘಟ ಭಿನ್ನ ಘಟ ದೃಷ್ಟ ಅಂಥೇಳಿ ಗುರುಗಳು ಪಂಚೀಕರಣದಾಗ ಹೇಳ್ತಿರ್ತಾರಲ್ಲ, ಆ ರೀತಿ ಈ ಶರೀರದಲ್ಲಿಯ ಎಲ್ಲ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳ ಜ್ಞಾನ ಎಲ್ಲಕ್ಕೂ ವಿಲಕ್ಷಣವಾಗಿ ಇರುವಂಥ ಈ ಅರಿವು ಯಾವಾಗಲೂ ನಿತ್ಯ ಸಾಕ್ಷಿ ಆಗೈತಲ್ಲ. ಇದು ನಮ್ಮ ಅನುಭವಕ್ಕೆ ತಂದು ಕೊಡುವಂಥ ಈ ಪದ್ಯದ ವಿವರಣೆಯನ್ನು ಸದ್ಗುರುಗಳು ಎಷ್ಟು ಮಾರ್ಮಿಕವಾಗಿ ತಿಳಿಸ್ತಾ ಬರ್ತಿದ್ರು. ಅಂಥ ಅನುಭವವನ್ನು ಎಲ್ಲ ಗುರುಗಳು ಮುಂದುವರಿಸಿಕೊಂಡು ಹೋಗಲಿ. ಅರಿವು ನೀನೆಂದು ಸದ್ಗುರು ಪೇಳೆ ತಿಳಿವನೇ ಜಾಣರ ದೇವ. ಅರಿವಿನೋಳು ಅನ್ಯ ಕಲ್ಪನೆಗಳ ಉಳುವನೇ ಜಾಣರ ದೇವ. ಅರಿವೇ ಸಕಲ ವಿದ್ಯಾ ದೈವ ಗುರು ಎಂದು ಭಾವಿಸುವನೇ. ಒಂದು ಎರಡು ಅರಿವೇ ತ್ರಿಪುಟಿಗಾದಿ ಎಂದು ಲಕ್ಷಿಸುವನೇ ಜಾಣರ ದೇವ. ನನಗೆ ಕ್ರಮವಾಗಿ ನೆನಪಿಲ್ದರೂ ಇಲ್ಲಿ ಬಂದಂಥ ಒಂದೆರಡು ನೆನಪಿನೂ ಹೇಳ್ತೇನ್ರಿಪ್ಪ. ಇಷ್ಟು ಮಾರ್ಮಿಕವಾಗಿ 22 ಪಾಯಿಂಟ್ ಅದಾವ ನೋಡ್ರಿ ಗುರುಗಳದ್ರಾಗ. ಅರಿವು ನೀನೆಂದು ಸದ್ಗುರು ಪೇಳೆ ತಿಳಿವನೇ ಜಾಣರ ದೇವ. ಇದನ್ನ ಹಿಡಿದ 21, 22 ಪಾಯಿಂಟ್ 5 ನುಡಿ ಐತಿ ಗುರುಗಳ. ಅರಿವೇ ಪರಬ್ರಹ್ಮವೆಂದು ಭಾವಿಸುವನೇ ಜಾಣರ ದೇವ. ಈ ಇದ ನಿನ್ನ ಅಂತೇಳಿ ಅದಕ್ಕೆ ನಿನ್ನ ನಿಜ ಇದನ್ನೇ ತಿಳಿ, ಇದ ಮೆನಿಸಿದಾವುದು ಅದಕ್ಕೆ ತಾನಾಶ್ರಯ ಪದವಾಗಿ ಬಾಧೆಯೊಂದದೆ ತೋರುತ್ಯ. ಸತ್ಯ ಯಾವುದು ಅಂದರೆ ನಮ್ಮ ಅರಿವು. ಅದಕ್ಕೆ ಅರಿವೇ ನೀನೆಂದು ಸದ್ಗುರು ಪೇಳೆ ತಿಳಿವನೇ ಜಾಣರ ದೇವ ಅನ್ನುವಂಥ ಒಂದು ನುಡಿಯ ತಾತ್ಪರ್ಯವನ್ನು ಗುರುಗಳ ದಿನ ಓದ್ಕೊಂತ ಹೋಗ್ತಾರೆ. ಅನುಭವಿ ಗುರುಗಳು ಅದನ್ನು ಇನ್ನೂ ಅಷ್ಟು ಬಿಡಿಸಿ ಹೇಳಿಲ್ಲ ಅಂತ ಹಾರೈಸಿ ಇವತ್ತು ಮಾತಾಡೋ ಗುರುಪ ಅದಕ್ಕೆ ಸಮರ್ಪಿಸಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ನಾನು ಮಾತಿಗೆ ಮಗಳು ಹೇಳ್ತೇನೆ. ಓಂ ತತ್ಸತ್. ಧನ್ಯವಾದಗಳು ಗುರುಗಳಿಗೆ. ಇನ್ನ ಕರಡ್ಡಿ ಸಾಹೇಬರು ತಾವು ಒಂದೆರಡು ಮಾತು ಮಾತಾಡ್ರಲ್ಲ ಗುರುಗಳು. ಕರಡ್ಡಿ ಸಾಹೇಬ್ರು ಮಾತಾಡ್ರಲ್ಲ. ನಮಸ್ಕಾರ ರೀ ಗುರುಗಳ. ನಮಸ್ಕಾರ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಪಾದಕ್ಕೆ ಹಣೆ ಮನೆಯದು. ಇವತ್ತಿನ ಸತ್ಸಂಗದಲ್ಲಿ ಭಾಗಿಯಾದ ಎಲ್ಲ ಮಹಾತ್ಮರಿಗೆ ವಂದಿಸಿ, ಗುರುಗಳು ಸದಾಶಿವ ಗುರುಗಳು ದೇಹದಿಂದ ಬಿಡುಗಡೆಯಾಗಿ ನಮ್ಮನ್ನಾಗಲಿ ಒಂದು ಆತ್ಮ ಸ್ವರೂಪರಾಗಿ ನಮ್ಮೊಳಗೆ ಅದಾರ. ಅವರು ಎಲ್ಲಿ ಹೋಗಿಲ್ಲ.
ಅವ್ರನ್ನ ಸ್ಮರಿಸುತ್ತಾ ಅವರು ನಮಗೆ ಬೋಧನೆ ಮಾಡಿದಂಥ 15ನೇ ಪದ್ಯ ಜ್ಞಾನ ಪ್ರತಿಪಾದನಾ ಸ್ಥಳ ಗುರುಗಳು ನಮಗೆ ದಿನನಿತ್ಯ ಸುಮಾರು ದಿನಗಳಿಂದ ಇದೇ ಪದ್ಯವನ್ನು ಹೇಳ್ತಾ ಬಂದರು. ಅದನ್ನು ನಾವು ಕೇಳ್ಕೊಂತ ದಿನ ಎಲ್ಲರಿಗೆ ಬಂದು ನಮಸ್ಕಾರ ಮಾಡಿ ಜ್ಞಾನ ಪ್ರತಿಪಾದನಾ ಸ್ಥಳ ಇಂಥ ಪದ್ಯ ಅಂತ ಹೇಳ್ತಿದ್ರು. ಸಿದ್ದೇಶ್ವರಪ್ಪನ್ನು ನೆನೆಸ್ತಿದ್ರು. ಅವರು ಮಾಡಿದಂಥ ಒಂದೊಂದು ನುಡಿಗಳು ನಮಗೆ ನೆನಪಿಗೆ ಬರ್ತಾವೆ. ಭಾಳ ಮಾರ್ಮಿಕವಾಗಿ ಹೇಳ್ತಿದ್ರು. ಅಲ್ಲದೆ ಇವತ್ತಿನ ಪದ್ಯವನ್ನು ಗುರುಗಳು ಬ್ಯಾಟಿ ಬಸವರಾಜರು ಹೇಳ್ತಾರೆ. ಅರಿವೇ ನೀನೆಂದು ಸದ್ಗುರು ಪೇಳೆ ತಿಳಿವನೇ ಜಾನರ ದೇವ. ಅರುವ ನೀ ದೀಪ, ನೀನು ಅರಿವು ಬಿಟ್ಟಿಲ್ಲ. ಆ ಒಂದೊಂದು ಪದ್ಯವನ್ನು ನಮಗೆ ಭಾಳ ಮಾರ್ಮಿಕವಾಗಿ ಹೇಳ್ಕೊಂತ ನಮ್ಮ ಅರಿವು ಈ ರೀತಿ ಐತಿ ಎಲ್ಲವನ್ನು ಅರಿತಕ್ಕಂಥ ಅರಿವಿನ ಬಗ್ಗೆ ತಿಳಿಸ್ತಾ ಹೋಗ್ತಾರೆ ಗುರುಗಳು. ನಾವು ಅರಿವೇ ಮುಕ್ತಿಯ ಸಾಧನ, ಅರಿವನ್ನು ತಿಳ್ಕೊಂಡು ನಾವು ಧನ್ಯರಾಗೋಣ ಅಂಥೇಳಿ 12 ಮಾತಿಗೆ ವಿರಾಮ ಹೇಳ್ತೇನೆ. ಓಂ ತತ್ಸತ್ ಪರಬ್ರಹ್ಮನೇ ನಮಃ. ಧನ್ಯವಾದಗಳು ಗುರುಗಳಿಗೆ. ಇನ್ನ ಪ್ರಕಾಶ್ ಕಲ್ಯಾಣ್ ಶೆಟ್ರು ಹೇಳ್ರಿಪ್ಪ ಗುರುಗಳ. ನಮಸ್ಕಾರ ರೀ. ಅರಿವು ತಾನೆಂದು ಸದ್ಗುರು ಪೇಳೆ ತಿಳಿವನೆ ಜಾಣರ ದೇವ. ಗುರುಗಳು ಅರಿವೇ ತಾನು ಅಂತ ಹೇಳಿ ಹೇಳಕತ್ಯಾರ. ಇನ್ನ ಈಗ ನಾವು ಅರಿವಂದ್ರೆ ಯಾವುದು ಹೆಂಗರಿ ಅದ ಹುಡುಕ್ಬೇಕಲ್ಲ. ಹ್ಯಾಂಗ ಹುಡುಕೋದು ಅದು? ಎಲ್ಲಾ ಕಡೆ ಹೊರಗ ನೋಡ್ರಿ, ಎಲ್ಲಿ ನೋಡಿದ್ರು ಯಾವಾದ ಇದ್ರಾಗ ಅರಿವು ಅನ್ನೋದು ಅದ ಗೊತ್ತೇ ಆಗಲ್ಲ. ಇನ್ನ ಒಳಗ ಶರೀರದ ಒಳಗರೆ ಹೋಗಿ ಇದು ಶರೀರ ಅರಿವನು ಅಲ್ಲ, ಮನಸ್ಸ ಅಲ್ಲ, ಬುದ್ಧಿ ಅಲ್ಲ. ಎಟ್ಟು ಇದಕ್ಕೆ ಹುಡುಕ್ಯಾಡಿ ಅರಿವು ಅಂದ್ರೆ ಯಾವುದು ಅಂದ್ರೆ ಎಟ್ಟು ವಿಚಾರ ಮಾಡಿದ್ರು ಹುಡುಕಿದ್ರು ಅದು ಸಿಗುವ ವಸ್ತುನೇ ಅಲ್ಲದು. ಅದಕ್ಕೆ ಸದ್ಗುರು ಏನ್ ಹೇಳ್ತಾರ, ನೋಡಪ್ಪ ನೀ ಏನೇನು ಅರಿಲಿಕತ್ತಿದ್ ನೋಡು ಅದು ನಿನ್ನ ಅನುಭವಕ್ಕದ. ಎಚ್ಚರ ಆದ ಕೂಡಲೇ ಎಚ್ಚರ ರೀತಿ ಮಕ್ಕೊಂಡಿ ಅಂದ್ರೆ ಕನಸು ಬಿತ್ತಂದ್ರೆ ಕನಸು ಅರಿತಿ, ನಿದ್ದೆ ಹತ್ತಂದ್ರ ಆರಾಮ ನಿದ್ದೆ ಹತ್ತತ್ತೇಳಿ ಈ ಮೂರೂ ಅವಸ್ಥೆಗಳನ್ನು ನೀ ಅರಿಲಿಕತ್ತಿದೆಯಲ್ಲೋ ನಿನ್ನ ಅನುಭವಕ್ಕಾದು. ನೀವು ಸ್ವಲ್ಪ ವಿವರಿಸಿ ಎಂಥದ್ದದ ಹ್ಯಾಂಗದ ಅರಿವಂದ್ರೆ ಯಾವುದು ಅಂತೇಳಿ ನೀವು ವಿಚಾರ ಮಾಡಿದ್ರ ನೀ ಏನು ಅರಿಲಿಕತ್ತಿದಿ ಹುಡುಕ್ಲಿಕತ್ತಿದಿ ಅವನೇ ನೀ ಅರಿವು. ಅರಿಲಿಕತ್ತಿದ್ದೀನಿ ಅದು ನಿನ್ನ ಪ್ರಜ್ಞಾಕಾದ ಪ್ರಜ್ಞಾನಂ ಬ್ರಹ್ಮ. ಆ ಅರಿವು ಅನ್ನೋದು ನಿನ್ನ ಅನುಭವಕ್ಕಾದ. ವಿಚಾರ ಮಾಡಿ ತಿಳ್ಕೊರಪ್ಪ. ತಿಳಿದ ಮ್ಯಾಲ ಅರಿವು ತಾನೆಂದು ನಂಬಿ ನಿಂದೊಡೆ ತಾನೇ ಮುಕ್ತನು ಅಂತೇಳಿ ಗುರುಗಳು ಹೇಳಿದ್ದು ಸತ್ಯದಪ್ಪ ಅಂತ ಅನಿಸ್ತದ ಗುರುಗಳ. ಧನ್ಯವಾದಗಳು. ಭಾಳ ಮಾತಾಡಕ್ ಬರಲ್ರಿ. ಶರಣಾರ್ಥಿ. ವಂದನೆಗಳ ಗುರುಗಳಿಗೆ. ಇನ್ನ ಗಂಗಾಪುರ ಗುರುಗಳು ಹೇಳ್ರಿಪ್ಪ ಗುರುಗಳ. ನಮಸ್ಕಾರ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ರೀ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ
ಮೃತ್ಯುರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರತಿನಿತ್ಯ ಇದೇ ಸಮಯಕ್ಕೆ ನಿಮ್ಮೆಲ್ಲರಿಗೆ ಅನುಭವಾಮೃತ ನೀಡುತ್ತಾ ಇತ್ತೀಚೆಗೆ ಸ್ಥೂಲ ದೇವನ ತ್ಯಾಗ ಮಾಡುವಂತಹ ಪರಮ ಪೂಜ್ಯರು ಶ್ರೋತಿ ಬ್ರಹ್ಮನಿಷ್ಠ ಸದ್ರು ಅಂತ ಮೈಸೂರಿನ ಸದಾಶಿವಪ್ಪ ಅವರ ದಿವ್ಯ ಅವರುಗಳಲ್ಲಿ ಅನಂತ ದೀರ್ಘ ದಂಡವು ಪ್ರಣಾಮ ಸಲ್ಲಿಸುತ್ತಾ ಶ್ರೀಮನ್ ನಿಜವನ್ ಶಿವರವರನ್ನು ಕೂಡ ಸ್ಮರಣೆ ಮಾಡುತ್ತಾ ಈ ಒಂದು ಆಲ ಸತ್ಸಂಗದಲ್ಲಿ ಭಾಗಿಯಾಗಿರುವಂತಹ ತಮ್ಮೆಲ್ಲರಿಗೂ ಶರಣಾರ್ಥವನ್ನು ಹೇಳುತ್ತಾ, ಸದ್ಗುರುಗಳು ಮುಂದೆ ಪ್ರವಚನ ಮಾಡ್ತಾ ಎಲ್ಲಿ ನಿಂದಿರಿಸಿದ್ರು ಅಲ್ಲಿಂದ ಈ ಒಂದು ಆಲ ಸತ್ಸಂಗದಲ್ಲಿ ಮುಂದುವರಿಸಿದ್ದು ಅತಿ ಶ್ಲಾಘನೀಯವಾದಂಥದ್ದು. ಆ ಮಹಾತ್ಮರ ಇಚ್ಛಾನುಸಾರವಾಗಿ ತಾವೆಲ್ಲರೂ ಮತ್ ಪುನಃ ಈ ಒಂದು ಆಲ ಸತ್ಸಂಗದಲ್ಲಿ ಭಾಗಿಗಳಾಗಿ ಅವರ ನುಡಿ ನಮನಗಳನ್ನು ಮಾಡಿ ಅವರ ಏನು ಬಿಟ್ಟಿದ್ರು ಅಲ್ಲಂತರ ತಾವು ಈ ಒಂದು ಸತ್ಸಂಗವನ್ನು ಪ್ರಾರಂಭ ಮಾಡಿದ್ರಿ. ಇದು ಒಳ್ಳೆಯ ಕಾರ್ಯ. ಗುರುಗಳು 15ನೇ ನುಡಿಯನ್ನು ಹೇಳ್ತಾ ದೇಹವನ್ನು ತ್ಯಾಗ ಮಾಡಿದರು. ಸ್ಥೂಲ ದೇಹ ತ್ಯಾಗ ಮಾಡಿದರು. ಕೈವಲ್ಯ ಪದ್ಧತಿಯ ಗ್ರಂಥದ ಜ್ಞಾನಪದ ಸ್ಥಳ 15ನೇ ನುಡಿ. ಇದೇ ನುಡಿಯನ್ನು ಕುರಿತು ಈ ಪೂರ್ವದಲ್ಲಿ ಬಸವರಾಜ ಬೆಹಟ್ಟಿ ಗುರುಗಳು, ಶ್ರೀಕಣ್ಣ ಗುರುಗಳು, ಕರಡ್ಡಿ ಗುರುಗಳು ಬಹಳ ಮಾರ್ಮಿಕವಾಗಿ ತಿಳಿಸಿ ಹೇಳಿದರು. ತದನಂತರ ನಮ್ಮ ಪ್ರಕಾಶ್ ಅವರು ಕೂಡ ಹೇಳಿದರು. ಏನೈತ್ರಪ್ಪ 15ನೇ ನುಡಿ? ಅರಿವು ನೀನೆಂದು ಸದ್ಗುರು ಪೇಳೆ ತಿಳಿವನೆ ಜಾನರ ದೇವ. ಬಸವರಾಜ್ ಅವರು ಬಹಳ ಮಾರ್ಮಿಕವಾಗಿ ತಿಳಿಸಿರಿಲ್ಲ. ಏನ್ ತಿಳಿಸಿರು? ನಮ್ಮ ಆತ್ಮ ಸ್ವರೂಪ ಹೆಂಗತ್ರಿ ಅಂದ್ರ ಅರಿವಿನ ಸ್ವರೂಪನ ಗುರು ಹೇಳಿದ. ಅರಿವು ನೀನೆಂದು ಸದ್ಗುರು ಪೇಳೆ. ಇಲ್ಲಿ ಗುರು ಹೇಳಿದ ಪರೋಕ್ಷ ಜ್ಞಾನ. ಪರೋಕ್ಷ ಗುರು ಹೇಳಿದ್ದು ಪರೋಕ್ಷ ಜ್ಞಾನ, ಶಿಷ್ಯ ಅನುಭವಿಸಿದ್ದು ಅಪರೋಕ್ಷ ಬ್ರಹ್ಮಜ್ಞಾನ, ಅಪರೋಕ್ಷ ಜ್ಞಾನ. ಅರಿವು ನೀನೆಂದು ಸದ್ಗುರು ಪೇಳೆ ತಿಳಿವನೇ ಜಾನರ ದೇವ. ಎರಡು ಶಬ್ದದಲ್ಲಿ ಗುರು ಹೇಳಿದ ಸದ್ಗುರು ಪೇಳೆ, ಸದ್ಗುರು ಪೇಳೆ, ಅರಿವು ನೀನೆಂದು ಸದ್ಗುರು ಪೇಳೆ. ಇಲ್ಲಿ ಪರೋಕ್ಷ ಜ್ಞಾನ. ಅವಾಗ ಏನ್ ಮಾಡಿದ ಶಿಷ್ಯ? ಹಂಗೆ ತಿಳಿದ ಅಂದ್ರೆ ಎಲ್ಲಿ ತಿಳಿದ? ಬೇರೆ ತಿಳಿದ, ತನ್ನನ್ನೇ ತಾನು ತಿಳಿದ ಅಪರೋಕ್ಷ ಜ್ಞಾನವನ್ನು ಹೊಂದಿದ. ಹಂಗಾದ್ರ ಅಪರೋಕ್ಷ ಜ್ಞಾನ ಹೊಂದುವಂತದನ್ನ ಇಲ್ಲಿ ಬಹಳ ಮುಖ್ಯವಾದದ್ದು. ಆ ರೀತಿ ಅಪರೋಕ್ಷ ಜ್ಞಾನ ಹೊಂದಿದವನು ಜಾನರ ದೇವ ಉತ್ತಮ ಅಧಿಕಾರಿ. ಜಾನರ ದೇವ ಅಂದ್ರ ಅತಿ ಉತ್ತಮ ಅಧಿಕಾರಿ. ಅರಿವಿನೋಳ ಅನ್ನ ಕಲ್ಪನೆಗಳನ್ನು ಉಳಿವನೇ ಜಾನರ ದೇವ. ಅರಿವಿನೊಳಗ ಈ ಗುರುಗಳು ಹಿಂಗ್ ಹೇಳಿದ್ರು, ಅರಿವ ನೀನಪ್ಪ ಅಂತ ಗುರುಗಳು ಹೇಳ್ದ. ಹೌದಪ್ಪ, ನಾನು ಅರಿವು ಅಂತ ತಿಳ್ಕೊಂಡ ಅರಿವಿನ ಸ್ವರೂಪಿನಲ್ಲಿ ಉಳ್ಕೊಂಡು ಬಿಟ್ರ ಮುಕ್ತನ ಇಲ್ಲಿ ಸ್ವರೂಪ ಜ್ಞಾನ ಆಗೇ ಬಿಡ್ತು. ಗುರುಗಳು ಹೇಳಿದ್ರು ಅರಿವು ನೀನಂತ ಹೇಳಿದ್ವು, ನಾವು ತಿಳ್ಕೊಂಡ್ವು. ಮತ್ತ ಅನ್ಯ ಕಲ್ಪನೆಗಳನ್ನ ಮಾಡಾಕತ್ವು. ಎಂತ ಅನ್ಯ ಕಲ್ಪನೆಗಳ್ರಿ? ಯಾಕೆ ಅನ್ಯ ಕಲ್ಪನೆಗಳು ಬರ್ತಾವ ಅಲ್ರಿ? ಎಲ್ಲಾ ಜಗತ್ತಿನ ವ್ಯವಹಾರ ಮಾಡ್ತಾವ. ವ್ಯವಹಾರಕ್ಕೆ ಸತ್ತದೊಳಗ ಜಾಗೃತ ವಸ್ತು ಒಳಗ ಕಣ್ಣು ನೋಡ್ತತ್ಲ, ಕಿವಿ ಕೇಳ್ತತಿ, ಚರ್ಮ ಸ್ಪರ್ಶಿಸ್ತತಿ, ನಾಳೆ ರುಚಿ ನೋಡ್ತತಿ, ಮೂಗ ವಾಸನೆ ತೋರ್ತಲ್ಲ, ಇವೆಲ್ಲ ಅರಿತಾವಲ್ಲ ಅನ್ನುವಂತ ಅನ್ನ ಕಲ್ಪನೆಗಳು ಬರಬಾರದು ಅಂತಾರವ್ರು. ಅರಿವಿನೋಳ್ ಅನ್ಯ ಕಲ್ಪನೆಗಳನ್ನು ಉಳಿವನೇ ಜಾನರ ದೇವ. ಈ ಕಲ್ಪನೆಗಳನ್ನ ನಿನ್ ತಪ್ಪು ಕಲ್ಪನಾ, ಅದನ್ನು ವಿಂಗಡಿಸಿ ನೋಡು. ಕಣ್ಣು ನೋಡ್ತತಿ ಅಂದ್ರ ಮೂರ್ಛಾವಸ್ತು ಒಳಗೆ ಕಣ್ಣು ಐತಿಲ್ರಿ? ಮೂರ್ಛಾವಸ್ತು ಒಳಗೆ ಕಣ್ಣು ಐತಿ, ಕಿವಿ ಐತಿ, ಮೂಗೈತಿ, ನಾಲ್ಗೈತಿ, ಚರ್ಮ ಐತಿ. ಏನ್ ವ್ಯವಹಾರ ಮಾಡ್ತಾವನ್ರಿ? ಇಲ್ಲ, ಅಲ್ಲಿ ವ್ಯವಹಾರ ಇಲ್ಲ. ಹಾಗಾದ್ರೆ ಅವ ಈ ಕಣ್ಣಿಗೆ ನೋಡುವಂತ ಸಾಮರ್ಥ್ಯ ಇಲ್ಲ. ಅದಕ್ಕೆ ನೀ ಕಣ್ಣಿಗೆನ ಅರಿವು ಅಂತೇಳಿ ನಿಂದ್ರೆ ಬೇಡಪ್ಪ, ಕಣ್ಣಿಗೆ ಅರಿವು ಅಂತ ನಿಂದ್ರೆ ಬೇಡ. ಹಾಗಾದ್ರೆ ಕಣ್ಣು ಇಂದ್ರಿಯಗಳಿಗೆ ಅಂತರ್ಭೂತವಾದದ್ದು ಮನಸ್ಸು, ಮನಸ್ಸನ್ನ ಅರಿತೆ ಅಂತೇಳಿ ಅಲ್ಲಿಯೂ ನಿಂದ್ರೆ ಬೇಡ. ಮನಸ್ಸಿಗೆ ಆಧಾರವಾದ ಬುದ್ಧಿ, ಅಲ್ಲಿ ನಿಂದ್ರೆ ಬೇಡ. ಅಹಂಕಾರಕ್ಕೂ ನಿಂದ್ರೆ ಬೇಡ.
ಇವೆಲ್ಲವೂ ಯಾರ ಸಾನ್ನಿಧ್ಯದೊಳಗ ಕೆಲಸ ಮಾಡ್ತಾವ ಅದೇ ನಿನ್ನ ಸ್ವರೂಪ. ಆ ಅರಿವಿನೊಳಗೆ ನೀನ್ ನಿಂದ್ರಲ್ಲ ಹೊರತಾಗಿ ಅನ್ಯ ಕಲ್ಪನೆಗಳನ್ನ ಉಳಿದ ಇಂದ್ರಿಯಗಳಲ್ಲಿ ನೀನು ಕಲ್ಪನೆ ಮಾಡ್ಕೋಬೇಡ. ಚಿದಾಭಾಸನ ಮುಂದೆ ಮಾಡ್ಕೊಂಡು ನಾ ವ್ಯವಹಾರ ಮಾಡ್ತಂತ ತಿಳ್ಕೋಬೇಡ. ಚಿದಾಭಾಸನವು ಕೂಡ ಆಧಾರಭೂತವಾದಂತ ನಿನ್ನ ಅರಿವು ಆತ್ಮಸ್ವರೂಪ. ಆ ಆತ್ಮಸ್ವರೂಪವನ್ನ ನಿನ್ನೆ ತಿಳ್ಕೊಂಡದಾದ್ರೆ ನೀನು ಜ್ಞಾನದೇವ ಅಂದ್ರ ನೀನೊಬ್ಬ ಅತ್ಯುತ್ತಮ ಅಧಿಕಾರಿ. ಸ್ವರೂಪದಲ್ಲಿ ನೆಲೆ ನಿಲ್ಲಕ ನಿನಗೆ ಸಾಧ್ಯ ಆಕತಿ ಅಂತ ಉತ್ತಮ ಅಧಿಕಾರಿ ಆಗುವಂಥದ್ದು ಪಲ್ಲವಿ ಒಳಗ ಶ್ರೀಮನ್ ನಿಜವಂಶಿಗಳವರು ಹೇಳಿದಾರ. ಅದನ್ನ ಮುಂದುವರೆದು ಬಸವರಾಜ ಹೆಟ್ಟಿ ಗುರುಗಳು ಒಂದೇ ನುಡಿ ಮಠ ಬಂದ್ರು. ಅರಿವೇ ಪರಬ್ರಹ್ಮವೆಂದು ಭಾವಿಸುವನೇ ಜಾನರ ದೇವ. ಅರಿವು ಹೆಂಗ್ರಿ? ಪರಬ್ರಹ್ಮ. ಅದನ್ನು ಬಿಟ್ಟು ಇನ್ನೊಂದು ಯಾವುದಿಲ್ಲವಿಲ್ಲ. ಶ್ರೇಷ್ಠವಾದಂತ ಬ್ರಹ್ಮಸ್ವರೂಪವೇ ಅರಿವು. ಅರಿವು ಬೇರೆ ಅಲ್ಲ, ಶ್ರೇಷ್ಠವಾದಂತ ಬ್ರಹ್ಮಸ್ವರೂಪ ಬೇರೆ ಅಲ್ಲ, ನಾನು ಆತ್ಮಸ್ವರೂಪ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ. ಅರಿವೇ ಪರಬ್ರಹ್ಮವೆಂದು ಭಾವಿಸುವನೇ ಜಾನರ ದೇವ. ಅರಿವನ್ನೇ ನಿತ್ಯ ನಿರ್ಮಲವೆಂದು ನೆನೆವನೇ ಜಾನರ ದೇವ. ಅರಿವು ಹೆಂಗತಿ? ಈಗಿದ್ದ ನಾಳೆ ಇರುದಿಲ್ಲನ್ರಿ, ಸದಾಕಾಲಿರುವಂತದ್ದು, ತ್ರಿಕಾಲಾಭಾಯಿತವಾಗಿರುವಂತದ್ದು, ನಿತ್ಯವಾದದ್ದು, ನಿರ್ಮಲವಾದದ್ದು, ಮಲರಹಿತವಾದದ್ದು, ಶುಭ್ರವಾದ ಕನ್ನಡಿ ಸ್ಫಟಿಕ ಮಣಿಯಂತೆ ಶುಭ್ರವಾಗಿರುವಂತದ್ದು, ನಿತ್ಯವಾಗಿರುವಂತದ್ದು, ಜಾಗ್ರ ಸ್ವಪ್ನ ಸುಸ್ಥಿತಿಗಳಲ್ಲಿಯೂ ಕೂಡ ನಿತ್ಯವಾಗಿರುವಂತದ್ದು, ತ್ರಿಕಾಲಾಭಾಯಿತವಾಗಿರುವಂಥದ್ದು, ಕಾಲ ವಸ್ತು ದೇಶ ಪರಿಚ್ಛೇದ ರಹಿತವಾದದ್ದು. ಹಿಂಗ ಇದು ನಿತ್ಯವಾಗಿರುವಂಥದ್ದೇ ಅರಿವು. ಅದನ್ನ ನೆನೆಯವನೇ ಉತ್ತಮ ಅಧಿಕಾರಿ. ಅರಿವೇ ನಿರ್ಗುಣ ನಿರ್ವಿಕೃತಿ ಎಂದು ಬಗೆವನೇ ಜಾನರ ದೇವ. ಅರಿವಿಗೆ ಏನತಿ? ಗುಣರಹಿತವಾದದ್ದೈತಿ. ನಿರ್ಗುಣ. ಗುಣಗಳ ಎಷ್ಟು? ಮೂರು ತರ ಅಂತ ಗುಣಗಳು: ಸತ್ವಗುಣ, ರಜಗುಣ, ತಮೋಗುಣ. ಈ ಮೂರು ಗುಣಗಳು ಇದ್ದಲ್ಲಿ ಅಲ್ಲಿ ಕ್ರಿಯೆ ಇರ್ತದ್ರಿ. ಸತ್ವಗುಣ ಇದ್ದಲ್ಲಿಯೂ ಕ್ರಿಯೆ ಇರ್ತತಿ, ರಜೋಗುಣ ಇದ್ದಲ್ಲಿಯೂ ಕ್ರಿಯೆ ಇರ್ತತಿ, ತಮೋಗುಣ ಇದ್ದಲ್ಲಿಯೂ ಕ್ರಿಯಾ ಇರ್ತದ್ರಿ. ನಿರ್ಗುಣ ಗುಣ ಇದ್ದಲ್ಲಿ ಕ್ರಿಯಾರಹಿತ ಇರ್ತಾನ. ಅಂತ ಸ್ವರೂಪ ನನ್ನದು. ಹಂಗ ತಿಳ್ಕೊಳ್ಳೋವನ ಉತ್ತಮ ಅಧಿಕಾರಿ. ಅದನ್ನ ಬಿಟ್ಟು ನಾನು ಸತ್ವಗುಣ ಅದನು, ನಾನು ಪುಣ್ಯಶಾಲಿ ಅದನು, ನಾನು ದಾನ ಧರ್ಮ ಮಾಡ್ತನು, ನಾನು ಭಾಳ ಶಾನೆ ಅದನು, ನಾ ಜಾನ್ ಅದನು, ಹಿಂಗೆಲ್ಲ ಏನು ಅಭಿಮಾನ ಪಡುತ್ತಲ್ಲ, ಇದಾದ್ರೂ ಕೂಡ ಆತ್ಮಸ್ವರೂಪದಲ್ಲಿ ನೆಲೆ ನಿಂತವನ ಲಕ್ಷಣ ಅಲ್ವೇ ಅಲ್ಲ. ಅದಕ್ಕೆ ಅದು ಏನಂತ ಅರಿವು ಅನ್ನೋದು ನಿರ್ಗುಣವಾದದ್ದು, ನಿರ್ವಿಕೃತಿ, ವಿಕಾರವಿಲ್ಲದ್ದು. ನಮ್ಮ ಸ್ವರೂಪ ಹೆಂಗತಿ? ವಿಕಾರ ರಹಿತವಾದದ್ದು. ಪ್ರಪಂಚ ಹೆಂಗತಿ? ವಿಕಾರ ಉಳ್ಳದ್ದು. ಕ್ಷಣ ಕ್ಷಣಕ್ಕೂ ವಿಕಾರ ಆಗ್ತದೆ ಪ್ರಪಂಚ. ಅದಕ್ಕೆ ಪ್ರಪಂಚ ಹೆಂಗತ್ರಿ? ವಿಕಾರ ಉಳ್ಳದ್ದು. ನಾನು ಮಾತ್ರ ನಿರ್ವಿಕಾರಿ, ನನ್ನಲ್ಲಿ ಯಾವ ವಿಕಾರಗಳು ಇಲ್ಲವೇ ಇಲ್ಲ. ವಿಕಾರ ಅಂದ್ರೆ ಏನ್ರಿ? ಹಾಲು ಕೆಟ್ಟು ಮೊಸರಾಗುವುದು ಅದು ವಿಕಾರ. ಇವತ್ತಿದ್ದಂಗ ನಾಳೆ ಇರುವಂಗಿಲ್ಲ. ನಮ್ಮ ಶರೀರ ನೀನಿದ್ದಂಗೆ ಇವತ್ತಿಲ್ಲ, ಈಗಿದ್ದಂಗೆ ಇನ್ನೊಂದು ತಾಸು ಇರಂಗಿಲ್ಲ. ಕ್ಷಣಕ್ಕೂ ಪರಿವರ್ತನೆ ಆಗ್ತಾ ಇರ್ತದೆ. ಗಿಡ ಮರ ಕಂಟಿಗಳು ನೋಡ್ರಿ, ಅವು ಇದ್ದಂಗೆ ಇರಂಗಿಲ್ಲ, ಭೂಮಿ ಇದ್ದಂಗೆ ಇರಂಗಿಲ್ಲ, ಸುತ್ತತಿ ತಿರುಗ್ತತಿ. ಯಾವ ವಸ್ತು ಇದ್ದಂತೆ ಇರುವುದಿಲ್ಲ. ತ್ರಿಕಾಲಾಭಾಯಿತವಾಗಿ ಯಥಾವತ್ತಾಗಿ ಏನೇನು ಬದಲಾವಣೆ ಆಗದೇ ಇರುವಂಥದ್ದು ಕೇವಲ ನಮ್ಮ ಸ್ವರೂಪ. ಹಂಗ ತಿಳ್ಕೊಂಡು ಅವನ ಉತ್ತಮ ಅಧಿಕಾರಿ, ಅವನೇ ಜಾನರ ದೇವ. ಅವ ಉತ್ತಮ ಅಧಿಕಾರಿ ಆಗ್ಬೇಕು. ಹೇಗೆ? ಅರಿವಿಲ್ಲದುದೇ ಜಡಬಹುದೆಂದು ಬಿಡುವನೇ ಜಾನರ ದೇವ. ಹಂಗಾರ ಜಡ ಯಾವ್ದಪ್ಪ? ಯಾವುದ್ರಲ್ಲಿ ಅರಿವು ಇಲ್ಲವೋ ಅದು ಜಡ ವಸ್ತು, ಅದು ನಾನಲ್ಲ ಅಂತ ಬಿಡುದು. ಹಂಗಾರೆ ಇಲ್ಲಿ ಏನತ್ರಿ? ತಾದಾತ್ಮ ಸಂಬಂಧವನ್ನು ಕೈ ಬಿಡಪ್ಪ ಅಂತ ಹೇಳಿದ. ಕೊನೆ ನುಡಿಯೊಳಗೆ ಒಂದೇ ಪದ್ಯದೊಳಗೆ ಕೊನೆಯ ಸಾಲೊಳಗೆ ಹೇಳ್ತಾರೋ, ಅರಿವಿಲ್ಲದುದೇ ಜಡವೆವುದೆಂದು ಬಿಡುವನೇ ಜಾನರ ದೇವ. ಇಲ್ಲಿ ತಾದಾತ್ಮ ಸಂಬಂಧ ಹೊಂದಿದ್ದು ನಾವು. ಆತ್ಮಾನಾತ್ಮ ಚಿದಾಭಾಸ ಅನ್ನುವಂಥವ ಇಂದ್ರಿಯಗಳ ಅಂತಃಕರಣ ಉಪಾಧಿ ಮಾಡ್ಕೊಂಡು ವ್ಯವಹಾರ ಮಾಡ್ತಾ, ಎಲ್ಲಿ ಆತ್ಮನ ಸತ್ತ ಪಡ್ಕೊಂಡು ಅಂತಃಕರಣಾದಿಗಳು ಆತ್ಮನಂತೆ ವ್ಯವಹಾರ ಮಾಡ್ತಾವ. ಆಮೇಲೆ ಇಲ್ಲ, ಏನ್ ವ್ಯವಹಾರ ಮಾಡ್ತಾವಲ್ಲ ಆತ್ಮ ವ್ಯವಹಾರ ಮಾಡ್ತಾವ.
ಇದನ್ನ ನಾವು ತಿಳ್ಕೊಳ್ಳೋರೇ ನಾವು ಉತ್ತಮ ಅಧಿಕಾರಿ ಅನ್ನುವಂತ ಅದು ಒಂದೇ ನುಡಿವರೆಗೆ ಬಸವ ಬ್ಯಾಟಿ ಗುರುಗಳು ಇಲ್ಲಿ ಮಟ್ಟ ಓದಿ ಮುಗಿಸಿದಾರ ಮತ್ತು ನಾಳೆ ಮುಂದಿನ ನುಡಿಗಳದಾಗ ಮತ್ತು ಡಾಕ್ಟರ್ ಸಾವ್ರ ಅವಕಾಶ ಕೊಟ್ರೆ ಯಾರು ನುಡಿಯೋಣ ಅಂತೇಳಿ ತಮ್ಮನ್ನು ಪಾದಕರ್ಪ ಮಾಡಿ ತಮ್ಮೆಲ್ಲರ ಅಂತಕರ್ಪ ಅರ್ಪ ಮಾಡಿ ನಾನು ಇವತ್ತು ಈ ಚಿಂತಾ ಪರಮಾತ್ಮ ವಿರಾಮ ನೋಡ್ತೇನೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಆಲಿಸಿದ್ದಕ್ಕಾಗಿ ಎಲ್ಲ ಮಹಾತ್ಮರಿಗೂ ಮಾತೆಯರಿಗೂ ಶರಣು ಶರಣಾರ್ಥಗಳು ಶರಣ ಧನ್ಯವಾದ. ಒಂದು ಫೋನ್ ಬಂದ್ರೆ ಅಟೆಂಡ್ ಧನ್ಯವಾದಗಳು ಗುರುಗಳಿಗೆ. ಅಪ್ಪನ ಗುರುಗಳು ಹೇಳ್ರಿಪ್ಪ ತಾವು. ನೀವ ಹೇಳ್ರಿಪ್ಪ ಒಂದ್ರಿ. ಹಾ ನಮಸ್ಕಾರ. ನಾಗೇಂದ್ರಪ್ಪ ಗುರುಗಳು. ಸಕಲ ಪೂಜ್ಯರ ಪದಾರವಿಂದಗಳಿಗೆ ಶರಣಾರ್ಥಿಗಳು. ಈಗ ಸದಾಶಿವ ಗುರುಗಳ ಮನೆ ಮುಂದೆ ಬಂದಿದ್ದೀನಿ. ಹಾ ಸುಮಾರು 8-10 ಕಿಲೋಮೀಟರ್ 10-12 ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆಗೂ ಅವ್ರ ಮನೆಗೂ. ಹಾ ಈಗ 8 ಗಂಟೆಗೆ ಅಸ್ಥಿಯನ್ನ ತೆಗೆದುಕೊಂಡು ಹೋಗೋಣ. ಹಾ ಆ ರೀತಿ ಬಂದಿದ್ದೀನಿ. ಹೊರಗಡೆ ಕೂತಿದ್ದೀನಿ. ಹಾ ಈಗ ಅಸ್ಥಿ ಬಿಡುವಾಗ ನಾನು ಅಲ್ಲಿ ಈಗೇನು ಸುತ್ತೂರ್ಗೆ ಹೋಗ್ಬೋದನ್ನ ಕಾಣುತ್ತೆ. ಇಲ್ಲಿ ಸುತ್ತೂರ್ಗೆ ಹೋಗ್ಬೋದನ್ನ ಕಾಣುತ್ತೆ. ಅಲ್ಲಿ ನದಿಗೆ ವಿಸರ್ಜನೆ ಆಗುತ್ತೆ. ಹಾ ಅಮ್ಮವ್ರು ಇದಾರೆ, ಆ ದೀಪಮ್ಮವ್ರು ಇದಾರೆ, ಹಾ ಎಲ್ಲರೂ ಇದಾರೆ, ಅವ್ರ ಅಳಿಯಂದ್ರು ಇದಾರೆ. ಹಾ ಇಲ್ಲಿ ಕೂತಿದೀವಿ ಗುರುಗಳೇ. ಹಾ ಈಗ ನಾನು ಮಾತಾಡೋಂಥದ್ದು ಏನು ಈಗ ತಾವು ಎಲ್ಲರೂ ತಿಳಿಸ್ಕೊಟ್ಟಿದ್ದೀರಿ. ಮಾತಾಡಿದಿರಲ್ಲಿ ಹೇಳಿದ್ರಲ್ಲ, ಅಲ್ಲ ಅವ್ರ ವಿಷಯ ನಮಗೆ ತಿಳಿಸಿದಿರಲ್ಲ. ಇದ ರಗಡ ಸಾಕ್ ನಾನು ಹೆಚ್ಚಿಗೆ ಮತ್ತ ಅದ್ರ ಬಗ್ಗೆ ಹೇಳೋದು, ತಮ್ಗೆ ಬೇಜಾರ ಮಾಡ್ಸೋದು, ಈ ಕೆಲಸ ನಿಮ್ಗೆ ಆದಷ್ಟು ಕಡಿಮೆ ಮಾಡ್ಬೇಕು ಅಂದ್ಕೊಂಡಿದೀನಿ. ಅಡ್ಡಿ ಇಲ್ಲ. ಶರಣ ಅಕ್ಕ ಅವ್ರಿಗೆ ಹೇಳ್ರಿ, ದೀಪಾ ಮೇಡಮ್ ಅವ್ರಿಗೆ ಹೇಳ್ರಿ. ಇಲ್ಲೇ ಇದಾರೆ, ಅವ್ರ ಕೈ ಕೊಟ್ಬಿಡ್ತೀನಿ. ಇಲ್ಲಿಗೆ ಅಪ್ಪಗಳು ನಮಗೆಲ್ಲರಿಗೆ ತಿಳಿಸ್ಯಾರ. ಅವ್ರು ಹೇಳಿದ ಪ್ರಕಾರ ನಡೆಸೇವಿ. ಎಲ್ಲರೂ ಚಿಂತನ ಮಾಡಕ್ ಹತ್ತೇವಿ. ಆ ಚಿಂತನದೊಳಗ ಕಾಲ ಕಳೆಯನು. ಇದು ಎಲ್ಲಾ ಸುಳ್ಳು, ತೋರುವುದೆಲ್ಲ ಸುಳ್ಳು, ಇರುವುದೊಂದ ಸತ್ಯ ಅಂತ ಹೇಳ್ಯಾರ. ಅದ ವಿಷಯವನ್ನ ಚಿಂತನ ಮಾಡುತ್ತ ಅದ ವಿಷಯದೊಳಗೆ ಇರುನು, ಅದ ಚಿಂತನದೊಳಗೆ. ಅಂತಾದು ನೀವು ಆ ಸ್ಥಿತಿಯನ್ನ ವಿಚಾರ ಮಾಡ್ಕೊಂತ ಇರ್ರಿ. ಯಾವುದಕ್ಕೂ ನೀವು ಬಹಳ ಮನಸ್ಸು ಕೊಡಬೇಡ್ರಿ. ಎಲ್ಲ ಇರುದ ಅದಕ್ಕ ಧೈರ್ಯ ತಂದುಕೊಂಡು ತಾವು ಈ ಚಿಂತನದೊಳಗ ಮುಂದವರಿಲಿ ಅಂತೇಳಿ ತಮ್ಮೆಲ್ಲರಿಗೆ ನಮಸ್ಕರಿಸಿ ತಮ್ಮದ ಹೇಳ್ರಮ್ಮ. ಎಲ್ಲಾ ಆಶ್ರಮದಿಂದ ಗುರುಗಳು ಬಂದಿದ್ರಪ್ಪ. ಎಲ್ಲಾರು ನೆನ್ನೆ 7-8 ಜನ ಬಂದಿದ್ರು. ನಿನ್ನೆ 2-3 ಜನ ಬಂದಿದ್ರು. ಎಲ್ಲಾರು ಹೇಳಿದ್ರು ಗುರು ಪೂರ್ಣಿಮೆ ನಿಲ್ಲಿಸ್ಬೇಡಿ, ಸತ್ಸಂಗ ನಿಲ್ಲಿಸ್ಬೇಡಿ ಅಂತ ಹೇಳಿದಾರಪ್ಪ. ಮುಂದುವರ್ಸ್ಕೊಂಡು ಹೋಗ್ಲೇಬೇಕು ಅಂತ. ಹಂಗಾಗಿ ಪ್ರತಿದಿನ ಪ್ರವಚನ ಮಾಡೋದ್ರದ್ದು ಮತ್ತೆ ಗುರು ಪೂರ್ಣಿಮೆ ಅಂತೂ ಮಾಡ್ತೀವಪ್ಪ. ಅದನ್ನ ಮಾಡೋಣ ಅಂತ ಅನ್ಕೊಂಡಿದೀವಿ. ದಿನ ಹೆಂಗೆ ಅಪ್ಪಾಜಿ ಪ್ರವಚನ ಮಾಡ್ತಿದ್ರು ಆ ರೀತಿ ಮಾಡೋಣ ಅಂತ ಅನ್ಕೋತಿದೀವಪ್ಪ. ಅದನ್ನ ಖಂಡಿತ ಮಾಡ್ತೀವಪ್ಪ. ಅದನ್ನ ಆಯ್ತ್ರಿ, ಬಾಳ್ ಚಲೋ ಆತ್ರಿ. ಅಪ್ಪ ಮಾಡ್ತೀವಿ. ನಾಳೆ ಬಂದು ಮಾತಾಡ್ತೀವಪ್ಪ. ನಾವೆಲ್ಲ ಗ್ರೂಪ್ ಅಲ್ಲಿ ಬಂದು ಮಾತಾಡ್ತೀವಿ. ನಾವು ಸಿಂಚನ ಲಲಿತ್ ನಮ್ಮ ಇಷ್ಟು ಸತ್ಸಂಗದವರು ನಾಳೆ ಬಂದ್ ಮಾತಾಡ್ತೀವಪ್ಪ ಎಲ್ಲ. ಚಲೋ ಆತ್ರಿ, ಬಾಳ್ ಚಲೋ. ನಾ ನಿಮಗ್ ಫೋನ್ ಮಾಡಿ ನಾಳೆ ಹೇಳ್ತೀನಿಪ್ಪ. ನಮ್ ಗ್ರೂಪ್ ಅಲ್ಲೇನೆ ನಾಳೆ 6:30 ಇಂದ 7:30 ಎಲ್ಲರಿಗೂ ಜಾಯ್ನ್ ಆಗ್ತೀವಪ್ಪ. ನಾವೆಲ್ಲಾರು ಮಾತಾಡ್ತೀವಪ್ಪ ನಾಳೆ ಎಲ್ಲ ಅಂತ. ಆಗ್ಲಿ ಅಪ್ಪ, ನಮಸ್ಕಾರ ಅಪ್ಪ. ಈಗ ಸುತ್ತೂರಿಗೆ ಹೋಗ್ತಿದೀವಪ್ಪ. ಸುತ್ತೂರಿಗೆ ಹೋಗಿ ಕಪಿಲಾ ನದಿಗೆ ಬಿಟ್ಬಿಡೋದಪ್ಪ. ಅದನ್ನ ಬಿಟ್ಟು ಜಗದ್ಗುರುಗಳು ಫೋನ್ ಮಾಡಿದ್ರು. ಸುತ್ತೂರು ಜಗದ್ಗುರುಗಳು ನೆನ್ನೆನೆ ಮಾಡಿ ಎಲ್ಲ ಕೇಳಿದ್ರು, ಹೇಗಾಯ್ತು ಏನಾಯ್ತು ಎಲ್ಲ. ಆದ್ಮೇಲೆ ಬನ್ನಿ ದರ್ಶನಕ್ಕೆ ಅಂತ ಹೇಳಿದ್ರು. ಹಂಗಾಗಿ ಅಲ್ಲಿ ಬಿಟ್ಟು ಅಲ್ಲಿ ಸ್ನಾನ ಮಾಡಿ ಅವ್ರ ದರ್ಶನ ಮಾಡ್ಕೊಂಡ್ ಬರ್ತೀವಪ್ಪ ಅಂತ. ಮತ್ತ ಅಪ್ಪಾಜಿ ಹೇಗೆ ಹೇಳಿದ್ರು ಹಾಗೆ ಎಲ್ಲ ಮಾಡಿದ್ವಿಪ್ಪ. ಅವ್ರೇನು ಬೇಡ ಹೇಳಿದ್ರು, ಯಾವ ಕ್ರಿಯೆಗಳನ್ನು ಮಾಡ್ಲಿಲ್ಲ.
ಬರೀ ಸ್ನಾನ ಹೌದು. ಮಾಡಿ ಪೂಜೆ ಮಾಡಿ ಇದ್ ಮಾಡಿದ್ವಿ, ದಹನ ಕ್ರಿಯೆ ಮಾಡಿದ್ವಿ, ಭಸ್ಮ ತಗೊಂಡೋಗಿ ನೀರಿಗೆ ಬಿಡೋದಪ್ಪ ಅಷ್ಟೇ, ಇನ್ನೇನು ಮಾಡ್ಲಿಲ್ಲಪ್ಪ, ಯಾವ್ದೇನು ಮಾಡಿಲ್ಲ. ಹೌದ್ ಹೌದ್ ಹೌದ್. ಹ. ಎಲ್ಲ ಬರೀ ಚಲೋ. ಪ್ರಾರ್ಥನಾಗಳು ಮಾಡಿ ನಮ್ಗೆ ಸತ್ಸಂಗ ಮಾಡಿದ್ವಿ ಅಂತ ಅನಿಸ್ತೇ ಹೊರ್ತು ಏನೋ ಹಾ ನಮ್ ಅಪ್ಪಾಜಿದನ್ನ ಇದ್ ಮಾಡ್ತಿದ್ವಿ ಅಂತ ನಮಗ್ ಅನಿಸ್ಲೇ ಇಲ್ಲಪ್ಪ. ಮಾಮೂಲಿ ನಮ್ ಗುರು ಪೂರ್ಣಿಮೆ ಕಾರ್ಯಕ್ರಮ ಇವೆಲ್ಲ ಹೇಗ್ ಮಾಡ್ತೀವಿ ನಾವು ಹಾಗೆ ಮಾಡಿದ್ವಿ ಹೊರ್ತು ಒಂದ್ ದಿನಾನು ನಮ್ಗೇನು ಅನಿಸ್ಲಿಲ್ಲ ಮೊನ್ನೆಯಿಂದನೂ ಇಲ್ಲಪ್ಪ. ಈ ತರದ್ ಏನೋ ಹೌದೌದು. ದುಃಖದ್ ಮಾಡ್ತಿದೀವಿ ಅನ್ನೋದ್ ಅನ್ಸತ್ ಕಡಿಮೆ ಅದು ತುಂಬಾ. ಎಲ್ಲ ಮತ್ತೆ ಚಲೋ. ಮಹಾತ್ಮರು ಎಲ್ಲಾ ಗುರುಗಳು ಬಂದಿದ್ರಿಂದ ಹಾ ನನ್ ತುಂಬಾನೇ ನಮ್ದು ಮನಸ್ಸೊಂದು ಆರಾಮಾಗ್ಬಿಡ್ತಪ್ಪ ತುಂಬಾ. ಹಾ ಹಾ ಹ್ಮ್. ಆಯ್ತು. ಹಾಗಾಗಿ ಚಲೋ. ಅದು ಅಪ್ಪಾಜಿ ತುಂಬಾ ಇದನ್ನ ಹೇಳ್ತಿದ್ರಪ್ಪ. ಕಣ್ಣಿನಲ್ಲಿ ಗುರು, ಬೆಳಗ್ಗೆ ಎದ್ದ ತಕ್ಷಣ ಅವ್ರು ಅದನ್ನ ಹೇಳ್ತಾನೆ ಇರ್ತಿದ್ರು. ಕಣ್ಣಿನಲ್ಲಿ ಗುರುದೇವ, ಮನಸ್ಸಿನಲ್ಲಿ ಗುರುದೇವ, ಭಾವದಲ್ಲಿ ಗುರುದೇವ, ಭಾವಾತೀತ ಗುರುದೇವ. ಅದನ್ನ ಹಗಲು ರಾತ್ರಿ ಹೇಳ್ತಿದ್ರಪ್ಪ ಅದನ್ನ. ಎದ್ರೆ ಕುದ್ರೆ ಹೌದೌದು. ಜೋರ ಮನೇಲೆಲ್ಲಾ ಹೇಳ್ಕೊಂಡ್ ಹೇಳ್ತಿದ್ರು. ಅದನ್ನೇ ಹೇಳ್ಕೊಂಡೆಲ್ಲಾ ಮಾಡಿದ್ವಿ ಅಪ್ಪ ನಾವು ಎಲ್ಲಾ ಕಾರ್ಯಗಳು. ಅವ್ರೇನ್ ಹೌದು. ಹೇಳ್ತಿದಾರೆ ಈಗ ಅದನ್ನೇ ಹೇಳ್ಕೊಂಡ್ ಹೋಗಿ ಮಾಡ್ತೀವಪ್ಪ ನಾವೆಲ್ಲಾನು. ಬಾಳ್ ಚಲೋ ಆತ್ರಿ ಇವ. ಬಾಳ್ ಹಾ ಚಲೋ ಅಪ್ಪ ಆತ್ರಿ. ಆಯ್ತು. ನಿಮ್ ಬಗ್ಗೆ ತುಂಬಾನೇ ಅಪ್ಪ ಅಪ್ಪಾಜಿಗೆ, ಶಿವಪತ್ರಪ್ಪ ಗುರುಗಳಂದ್ರೆ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಗೌರವ, ತುಂಬಾ ಪ್ರೀತಿಯಪ್ಪ ನಿಮ್ಮ ಮೇಲೆ ಅವ್ರಿಗೆ. ಹ್ಮ್. ತುಂಬಾ ನಿಮ್ದೆಲ್ಲಾ ಮಾತು ಕೇಳಿಸ್ಕೊತಿದ್ರಪ್ಪ ಅವ್ರೆಲ್ಲಾನುವೆ. ಶಿವಪುತ್ರಪ್ಪ ಅವ್ರಿಗೆ ಶಿವ ತುಂಬಾ ಗೊತ್ತಾಗತ್ತೆ, ತುಂಬಾ ಅವ್ರಿಗೆಲ್ಲ ಅವ್ರ ಜ್ಞಾನಿಗಳಿದ್ದಾರೆ ಅಂತಂತಿದ್ರು ಅವ್ರಪ್ಪ. ಶಿವ ಶಿವ ಎಷ್ಟು ಶಿವ. ಜನಕ್ಕೆ ಅವರು, ಎಷ್ಟು ಜನಕ್ಕೆ ಇದ್ ಮಾಡ್ತಾರೆ, ಎಷ್ಟು ಕಳಕಳಿ ಮಾಡ್ತಾರೆ, ಕೇಳ್ರಿ ಕೇಳ್ರಿ ಅಂತ ಎಷ್ಟು ಎಲ್ಲಾರ್ಗು ಮಾಡ್ತಾರೆ ಅಂತ. ನಿಮ್ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಪ್ರೀತಿ. ಅಪ್ಪಾಜಿಗೆ ಯಾರ್ ಸತ್ಸಂಗ ಪ್ರೀತಿ ಮಾಡ್ತಾರೆ, ಅವ್ರ ಕಂಡ್ರೆ ತುಂಬಾ ಅಪ್ಪಾಜಿಗೆ ಅದೊಂದೇ ಅವ್ರಿಗೆ ಇಷ್ಟ. ಬಾಕಿ ಯಾವ್ದೇನ್ ಪ್ರೀತಿ ಮಾಡ್ತಾರೆ ಅದೇನ್ ಅವ್ರಿಗೆ ಇಲ್ವೇ ಇಲ್ಲ. ಯಾರ್ ಸತ್ಸಂಗ ಕೇಳ್ತಾರೆ, ಶ್ರವಣ, ಅದು ತುಂಬಾ ಮಹತ್ವ ಯಾರಿಗ್ ಗೊತ್ತಿದೆ. ಅವ್ರ ಕಂಡ್ರೆ ತುಂಬಾ ಪ್ರೀತಿ ಅಪ್ಪಾಜಿಗೆ. ಅದೊಂದೇ ಸತ್ಯ ಅಂತ ಅವ್ರು, ಬಾಕಿದ್ ಯಾವ್ದೇನು ಅಲ್ಲ ಅಂತ ಅವ್ರಿಗೆ. ನಾಳೆ ಮಾತಾಡ್ತೀವಪ್ಪ ನಾನು. ಯಾಕ್ಲೋಕ್ರಿ ನಮಸ್ಕಾರ ರೀ ಅವ್ವ, ನಮಸ್ಕಾರ. ನಮಸ್ಕಾರ, ನಮಸ್ಕಾರ. ನಮಸ್ಕಾರ. ಹ್ಮ್. ಹಾ ಗುರುಗಳ BG ಪಾಟೀಲ್ ಗುರುಗಳು ಹೇಳ್ರಿಪ್ಪ ಗುರುಗಳ. ನಮಸ್ಕಾರ ಶಿವಾಯ. ನಮಸ್ಕಾರಪ್ಪ, ನಮಸ್ಕಾರ. ಓಂ ತತ್ಸತ್. ಶ್ರೀ ಗುರು ಪರಬ್ರಹ್ಮಣೇ ನಮಃ. ಸದ್ಗುರು ಸಿದ್ಧಾರೂಢಾಯ ನಮಃ. ಸದ್ಗುರು ಗುರುನಾಥಾರೂಢಾಯ ನಮಃ. ಬ್ರಹ್ಮಲೀನ ಬ್ರಹ್ಮಶ್ರೀ ಬ್ರಹ್ಮನಿಷ್ಠ ಸದ್ಗುರು ಸದಾಶಿವ ಗುರೂಜಿಯವರ ಅನಂತ ಚರಣಗಳಿಗೆ ಅನಂತ ನಮಸ್ಕಾರ ಸಲ್ಲಿಸುತ್ತಾ, ಇವತ್ತಿನ ದಿವಸ ಅವರ ಪಾರ್ಥಿವ ಶರೀರದ 3ನೇ ದಿವಸ. ಅವರ ಅಸ್ಥಿಗಳನ್ನ ಕ್ರಮವಾಗಿ ಯಾವ ನಿಯಮವನ್ನು ಮಾಡ್ತಾರೋ, ಯಾವ ಕ್ರಿಯೆಯನ್ನು ಮಾಡ್ತಾರೋ ಆ ಕ್ರಿಯೆಗಳನ್ನು ಮಾಡುವುದು ಯೋಗ್ಯ. ಯಾಕಂದ್ರೆ ಯೋಗಿಯರನ್ನ ಅಂತ್ಯಕ್ರಿಯೆಗಳನ್ನ ಎಲ್ಲಾ ಭಕ್ತಾದಿಗಳು ಮಾಡಬೇಕು. ಅವರ ಅಂತಿಮ ಕ್ರಿಯೆಗಳನ್ನೆಲ್ಲವನ್ನ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತಿನ ದಿವಸ ಅಮಾವಾಸ್ಯೆ ದಿವಸ, ಅದರಲ್ಲೂ ಪಾರ್ಥಿವ ಶರೀರದ ಅಸ್ಥಿಗಳನ್ನ ಯಾವ ಸದ್ಗುರು ಸುತ್ತೂರು ಮಠದ ಸನ್ನಿಧಾನದಲ್ಲಿ ಪೆಪ್ಲಾ ನದಿಗೆ ಬಿಡುವಂತ ಕ್ರಿಯೆ ಇದು. ಶುಭಗಳಿಗೆ ಶುಭ ಸಮಯ. ಅದರಲ್ಲಿ ನಮ್ಮ ಎಲ್ಲ ಲಿಂಕ್ನಲ್ಲಿರುವಂತ ನಿಜಗುಣ ಶಿವಗಳವರ ಒಂದು ಗ್ರಂಥಗಳನ್ನು ವಿವರಿಸುವಂತ ಎಲ್ಲಾ ಮಹಾತ್ಮರು ಅವರೊಡನೆ ಭಾಗಿಯಾದಂಗಾಯ್ತು. ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ತಿಳಿದುಕೊಂಡು ನನ್ನ 4 ನುಡಿಗಳನ್ನ ಮುಂದುವರಿಸ್ತೇನೆ. ಇಲ್ಲಿಯವರೆಗೆ ಎಲ್ಲಾ ಮಹಾತ್ಮರು ಅವರ ಮಾರ್ಗದರ್ಶನದಲ್ಲಿ, ಶ್ರೀಗಳವರ ಮಾರ್ಗದರ್ಶನದಲ್ಲಿ ನಿಜಗುಣವರ ಒಂದು ಗ್ರಂಥವನ್ನೇ ಮುಂದುವರಿಸಿಕೊಂಡು ಬಂದರು. ಅವರು ಹೇಳಿಬಿಟ್ಟಿರ್ತಕ್ಕಂಥ ನಿಜಗುಣ ಶಿವಗಳವರ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದ 15ನೇ ಪದವನ್ನೇ ಮುಂದುವರಿಸಿಕೊಂಡು ಎಲ್ಲಾ ಮಹಾತ್ಮರು ತಮ್ಮ ಅನುಭವವನ್ನ ವಿಸ್ತಾರವಾಗಿ ಹೇಳಿದರು. ಅದರಂತೆ ಇವತ್ತಿನ ದಿವಸ ಅರಿವು ನೀನೆಂದು ಕೇಳಿ ಸದ್ಗುರು ತಿಳಿವನೇ ಜಾಣರ ದೇವ, ಅರಿವಿನೋಳು ಅನ್ಯ ಕಲ್ಪನೆಗಳು ನುಳಿವನೇ ಜಾಣರ ದೇವ ಅನ್ನುವಂಥ ಪದ್ಯವನ್ನು ಎಲ್ಲರೂ ಹೇಳ್ಕೊಂತ ಬಂದರು. ಮೊದಲು 2 ನುಡಿಗಳಿಂದ ಆ ಪರಬ್ರಹ್ಮದ ವಿಶೇಷ ಅಂಶಗಳನ್ನ ಹೇಳ್ತಕ್ಕಂಥವ್ರಾದ್ರು. ಸಾಮಾನ್ಯ ಅಂಶ ಎಲ್ಲವುಗಳಲ್ಲಿ ಐತಿ, ಅದರಲ್ಲಿ ವಿಶೇಷವಾಗಿರುವಂತಹ ಅಸಾಧಾರಣ ಲಕ್ಷಣಗಳು. ಸಾಧಾರಣ ಲಕ್ಷಣಗಳಂತ ಸಾಮಾನ್ಯ ಅಂಶಕ್ಕೆ ಸಾಧಾರಣ ಲಕ್ಷಣ ಅದು ಎಲ್ಲರಲ್ಲಿ ಇರ್ತೈತಿ. ಆದರೆ ವಿಶೇಷ ಲಕ್ಷಣಗಳು ಎಲ್ಲರಲ್ಲಿ ಇರುವುದಿಲ್ಲ.
ಭ್ರಾಂತಿ ನಿವೃತ್ತಿ ಆಗ್ತೈತಿ. ಆ ಭ್ರಾಂತಿಗೂ ವಿಶೇಷ ಲಕ್ಷಣಗಳಿಗೂ ಅನುಕೂಲವಾಗಿರುವಂಥದ್ದು ಯಾವುದು? ಸಾಮಾನ್ಯ ಅಂಶ. ಇದು 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 ಅನ್ನುವಂಥದ್ದು ಭ್ರಾಂತಿ ಕಾಲದಲ್ಲಿ ಐತಿ, ಭ್ರಾಂತಿ ನಿವೃತ್ತಿ ಕಾಲದಲ್ಲಿ ಐತಿ, ಭ್ರಾಂತಿ ನಿವೃತ್ತಿಯಾಗಿ ಉಳಿದ ಕಾಲದಲ್ಲಿ ಅದು ಐತಿ. ಆದ್ರೆ ಈ ವಿಶೇಷ ಅಂಶಗಳೇನದಾವ ಭ್ರಾಂತಿ ಕಾಲದಲ್ಲಿ ಇರುವುದಿಲ್ಲ. ಯಾವ ತೋರುವುದರಿಂದ ಭ್ರಾಂತಿ ನಿವೃತ್ತಿ ಆಗುತ್ತದೆಯೋ ಅವಕ್ಕ ವಿಶೇಷ ಅಂಶಗಳಂತಾರ, ವಿಶೇಷ ಲಕ್ಷಣಗಳಂತಾರ. ಈ ಎರಡು ನುಡಿಗಳಿಂದ ಆ ಯಾವ ಸಾಕ್ಷಿ ಪರಬ್ರಹ್ಮದ ಒಂದು ವಿಶೇಷ ಗುಣಗಳನ್ನು ಹೇಳ್ಕೊತ ಬಂದ್ರು. ಇನ್ನ ಮೂರನೇ ನುಡಿಯಲ್ಲಿ ತತ್ಪದದ ಒಂದು ಲಕ್ಷಣವನ್ನು ಹೇಳ್ತಾರೆ. ತತ್ಪದ ಶೋಧನೆ, ನಾಲ್ಕನೇ ನುಡಿಯೊಳಗ ತೊಂಪದ ಶೋಧನೆ, ಐದನೇ ನುಡಿಯೊಳಗ ತತ್ಪದ ತೊಂಪದಗಳನ್ನ ಒಂದರಲ್ಲಿ ಒಂದು ಲಯ ಮಾಡ್ತಕ್ಕಂಥದ್ದು ಅಶಿಪದ ಅನ್ನುವಂಥದ್ದನ್ನು ಹೇಳುವಂಥದ್ದು ನಿಜಗುಣ ಶಿವಗಳವರ ಒಂದು ವಿಶೇಷವಾದ ಕೌಶಲತೆ. ಎಲ್ಲಾ ಪದ್ಯಗಳಲ್ಲಿ ತತ್ವಮಸಿ ಮಹಾವಾಕ್ಯವನ್ನೇ ಹೇಳ್ಕೊಂತ ಬರುವಂತ ಉದ್ದೇಶ. ಇಲ್ಲಿ ಆ ತತ್ಪದ ಅನ್ನುವಂಥದ್ದು ಅರಿವೇ ವಿಶ್ವಾಶ್ರಯವೆಂದು ಅನುಕರಿವನೇ ಜಾಣರ ದೇವ, ಅರಿವಿಲ್ಲದಾಗದೆಂಬುದನ್ನು ಊಹಿಸುವನೇ ಜಾಣರ ದೇವ, ಅರುಹಿಸಿಕೊಳ್ಳದೆಂದು ಅನುಮಿಸುವನೇ ಜಾಣರ ದೇವ, ಅರಿವೇ ಸಕಲ ಶಾಸ್ತ್ರ ಮತವೆಂದು ತೋರ್ಪನೇ ಜಾಣರ ದೇವ. ಅರಿವು ವಿಶ್ವಾಶ್ರಯ ಅಂದ್ರೆ ಯಾಮಗೆ ಭೂಮಿ ದೊಡ್ಡದು, ಭೂಮಿಯನ್ನ ತನ್ನೊಳಗಿಟ್ಕೊಂಡೈತಿ ಯಾವುದು? ಜಲ. ಜಲವನ್ನ ತನ್ನೊಳಗಿಟ್ಕೊಂಡೈತಿ ಅಗ್ನಿ. ಅಗ್ನಿಯನ್ನ ತನ್ನೊಳಗಿಟ್ಕೊಂಡೈತಿ ವಾಯು. ವಾಯುವನ್ನು ತನ್ನಿಟ್ಕೊಂಡೈತಿ ಆಕಾಶ. ಆಕಾಶವನ್ನು ತನ್ನೊಳಗಿಟ್ಕೊಂಡೈತಿ ಯಾವುದು? ಪ್ರಕೃತಿ. ಆ ಪ್ರಕೃತಿಯನ್ನ ತಾನು ಇದರಲ್ಲಿ ಆಶ್ರಯದಲ್ಲಿ ಇಟ್ಕೊಂಡೈತಿ ಮಹತ್ತನ್ನು ಮಾಯ ಅನ್ನುವಂಥದ್ದು ಒಳಗಿಟ್ಕೊಂಡೈತಿ. ಆ ಮಾಯ ಎಲ್ಲಿ ಯಾರ ಆಶ್ರಯದಲ್ಲಿ ಐತಿ? ಪರಬ್ರಹ್ಮದ ಆಶ್ರಯದಲ್ಲಿ ಐತಿ. ಅದಕ್ಕಾಗಿ ಆ ಪರಬ್ರಹ್ಮ ಈ ಎಲ್ಲಾ ವ್ಯಾಪಕ ಅದ, ಎಷ್ಟು ಅದಾವ ವ್ಯಾಪಕ ಅದಾವ ಅಂದ್ರು ಸಾಕ್ಷಿ ವ್ಯಾಪಕ, ಒಂದರನ್ನ ಒಂದೊಂದು ಆಶ್ರಯ ಮಾಡ್ಕೊಂಡೈತಿ. ಕಡೆಗೆ ಎಲ್ಲಿ ಬಂದು ನಿಂತು ಅಂದ್ರೆ ಆ ಪರಬ್ರಹ್ಮದಲ್ಲಿ ಬಂದು ನಿಂತು. ಅದಕ್ಕಾಶ್ರಯವಾಗಿರುವಂತಹದ್ದು ಯಾವುದು ಇಲ್ಲ. ಯಾಕಂದ್ರೆ ಅದೇ ಎಲ್ಲವುಗಳಿಗೂ ಆಶ್ರಯವಾಗಿ ಇರತಕ್ಕಂತಹದ್ದು. ಪರಮಾತ್ಮನಿಂದನ್ನೇ ಪರಮಾರ್ಥವಾಗಿ ಸೋಸ್ಥಿರಮಿರ್ಪುದೊಂದನ್ನು ಅರಿಯಲಿಲ್ಲಾಗಿ ಅದು ಎಲ್ಲವೂ ಆ ಪರಮಾತ್ಮನೇ ಎಂದು ಅನ್ನಬೇಕು ಅನ್ನುವಂಥದ್ದು ಹೇಳಿ. ಆಮೇಲೆ ಇವೆಲ್ಲವುಗಳು ಒಂದರಲ್ಲಿ ಒಂದು ಲಯ ಆದ್ರೂ ಉಳಿದದ್ದು ಯಾವುದು? ಆ ಪರಬ್ರಹ್ಮ. ಅದಕ್ಕೆ ಹೇಳ್ತಾರೆ, ಉಳಿಮೆಗೆ ಪೆರತಾಗಿ ಪರಮಾರ್ಥವೆನಿಸಿಕೊಂಡು ಉಳಿಮೆ ಎಂದೆಲ್ಲ ಮೆಲ್ಲಿಗೆ ನೋಡಲು ಉಳಿಮೆಯಾದ ವಿರಳ ಶಂಭಲಿಂಗದಲ್ಲಿ ಉಳಿಮೆಯೇ ತಾನೈಸಿ ಬೇರಾವುದುಂಟು ಅಂತೇಳಿ ಹಿಂದೆ ಒಂದು ಲಯ ಆದಾಗ ಎಲ್ಲವುಗಳ ಆಸ್ಪದ ಯಾವುದು? ಅದು ಯಾವ? ಆ ಉಳಿಮೆ ರೂಪವಾಗಿರುವಂತ ಆ ಪರಬ್ರಹ್ಮ ವಸ್ತು, ತತ್ಪದ ವಸ್ತು. ಪಂಚಭೂತಗಳಿಗೆ, ಸ್ಥಾವರ ವಸ್ತುಗಳಿಗೂ, ಜಂಗಮ ವಸ್ತುಗಳಿಗೂ ಎಲ್ಲವುಗಳಿಗೂ ಆಶ್ರಯ ಕೊಟ್ಟಿರ್ತಕ್ಕಂಥದ್ದು ಆ ಪರಬ್ರಹ್ಮ ಅನ್ನುವಂಥದ್ದನ್ನು ಹೇಳಿದ್ರು. ಮತ್ತೆ ಅದು ಇಲ್ಲದೆ ಯಾವುದೂ ಇಲ್ಲ. ಮತ್ತೆ ಇಲ್ಲಿ ಸಾಮಾನ್ಯ ಅಂಶವನ್ನು ಹೇಳ್ತಾರೆ. ಹಾಗಾಗಿ ಇದ್ದೇ ಇಲ್ಲ. ಯಾಕಂದ್ರೆ ಹಗ್ಗನೇ ಇಲ್ಲ ಅಂತಂದ್ರೆ ಭ್ರಾಂತಿನ ಉಂಟಾಕಿದ್ದಿಲ್ಲ. ಈ ಭ್ರಾಂತಿ ಉಂಟಾಗುವುದಕ್ಕೂ ಹಗ್ಗವೇ ಹೇಗೆ ಕಾರಣವು, ಈ ಜಗತ್ತು ಕಾಣುವುದಕ್ಕೂ ಆ ಬ್ರಹ್ಮವೇ ಕಾರಣ. ಜಗತ್ತು ನಾಶ ಆಗುವಾಗಲೂ ಆ ಬ್ರಹ್ಮವೇ ಕಾರಣ. ಜಗತ್ತು ನಾಶ ಆದ ನಂತರವೂ ಆ ಬ್ರಹ್ಮವೇ ಉಳಿಯತಕ್ಕಂಥದ್ದಾಗಿದೆ. ಆದ್ದರಿಂದ ಅರಿವಿಲ್ಲದಾಗದೆ ಎಂಬುದನ್ನು ಊಹಿಸುವನೇ ಜಾಣರ ದೇವ. ಅರುಹಿಸಿಕೊಳ್ಳ ಅದನ್ನ ಅರಿಬೇಕಾದ್ರೆ ಅದಕ್ಕಿಂತ ದ್ವಾಡದಿರ್ಬೇಕು. ಒಂದು ಯಾವ್ದಾರ ದ್ವಾಡದಿದ್ರೆ ಅದು ಅದನ್ನ ಅರಿತಿತ್ತು. ಅದಕ್ಕಿಂತ ಹೊರತಾಗಿ ಮತ್ತೊಂದು ಬೇರೆ ಇಲ್ಲವೇ ಇಲ್ಲ. ಏಕಮೇವ ಅದ್ವಿತೀಯವಾಗಿರುವಂತಹದ್ದು ತಾನೇ. ಅದು ಇನ್ನೊಂದರಿಂದ ಅರಿಸಿಕೊಳ್ಳುವಂತಹದ್ದಿಲ್ಲ. ಅದು ಮಾತ್ರ ಎಲ್ಲವನ್ನು ಅರಿತೀವಿ. ಆದ್ರಿಂದ ಅರುಹಿಸಿಕೊಳ್ಳೋದು ಅದಕ್ಕಿಂತ ಹೆಚ್ಚಿನದಾಗಿರುವಂತ ವಿಶೇಷವಾಗಿರುವಂತ ಬೇರೊಂದು ಅರಿವು ಇಲ್ಲ. ಯಾಕಂದ್ರೆ ಏಕ ಏವ ಅದ್ವಿತೀಯಂ ಬ್ರಹ್ಮ ಅಂತಂದರೆ ಅಂದ್ರೆ ಒಂದರಲ್ಲಿ ಯಾವ ಭಾಗಗಳು ಇಲ್ಲ. ಅದಕ್ಕಿಂತ ಹೊರತಾಗಿ ಮತ್ತೊಂದು ಇಲ್ಲವೇ ಇಲ್ಲ. ಸ್ವಗತ ಭೇದವೂ ಇಲ್ಲ, ಸಜಾತಿಯ ಭೇದವೂ ಇಲ್ಲ, ಮತ್ತೆ ವಿಜಾತಿಯ ಭೇದವೂ ಇಲ್ಲ. ಈ ರೀತಿಯಾಗಿ ಅದು ಯಾವುದರಿಂದಲೂ ಅರಿಸಿಕೊಳ್ಳುವುದಿಲ್ಲ.
ಅರಿವೇ ಸಕಲ ಶಾಸ್ತ್ರ ಮತವೆಂದು ಬಲ್ಲನೆ ಜಾಣರ ದೇವ ತೋರ್ಪನೆ. ಅಂದ್ರೆ ಎಲ್ಲಾ ಶಾಸ್ತ್ರಗಳು ಎಲ್ಲಿ ಹೋಗ್ತಾವ? ಆ ಪರಬ್ರಹ್ಮವನ್ನು ಅನುಸರಿಸಿ ಹೋಗ್ತಾವ. ಗುರಿಗಳೇನು? ಎಲ್ಲವೂ ಅವೇ ಆ ಪರಬ್ರಹ್ಮವನ್ನು ಮುಟ್ಟಿಸ್ತಕ್ಕಂಥದ್ದೇ ಒಂದು ಧ್ಯೇಯ. ಎಲ್ಲಾ ನದಿಗಳು ಎಲ್ಲಿ ಹುಟ್ಟ್ಯಾವ ಅಲ್ಲಿಗೆ ಹೋಗುವಂತದ್ದೇ ಅವುಗಳ ಗುಣಧರ್ಮ. ನಾವು ಚೆಂಡನ್ನ ಎಸಿತೀವಿ, ಗಾಡಿಗೆ ಬಡಿತೈತಿ, ಬಡಿದು ಮತ್ತೆ ಹೊಳ್ಳಿ ನಮಗ ಬರ್ತೈತಿ. ಹ್ಯಾಂಗೋ ತೂರಿದ ಕಲ್ಲು ಭೂಮಿಯಿಂದ ತೂರಿದ ಕಲ್ಲು ಭೂಮಿಗೆ ಬಂದ್ಬಿಡ್ತೈತಿ. ಅದರಂತೆ ಅನ್ನದಿಂದ ಹುಟ್ಟಿರ್ತಕ್ಕಂಥ ಶರೀರ ಅನ್ನವನ್ನೇ ಉಂಡು ಅನ್ನದಿಂದಲೇ ಬೆಳೆದು ಅನ್ನ ರೂಪವಾಗಿರುವಂತ ಭೂಮಿಯಲ್ಲಿಯೇ ಅದನ್ನ ಅಂತ್ಯಕ್ರಿಯೆ ಮಾಡ್ತಾರೆ. ಯಾವುದ್ರಲ್ಲಿ ಹುಟ್ಟೈತೋ ಅಲ್ಲಿಗೆ ಹೋಗಿ ಅಲ್ಲಿ ಮುಗಿಸ್ತೈತಿ. ನೀರಿನಲ್ಲಿ ಕೂಡ್ತೈತಿ, ವಾಯುವಿನಲ್ಲಿ ಕೂಡ್ತೈತಿ, ಭೂಮಿ ಗುಣದಲ್ಲಿ ಭೂಮಿಯಲ್ಲಿ ಕೂಡ್ತೈತಿ, ಆಕಾಶದ ಗುಣ ಆಕಾಶದಲ್ಲಿ ಸೇರ್ತೈತಿ. ಬ್ರಹ್ಮ ಅನ್ನುವಂಥದ್ರಲ್ಲಿ ಬ್ರಹ್ಮವೇ ಕೂಡ್ತೈತಿ. ಜಲದೋಳು ಜಲ ಕೂಡಿದ ನಿರ್ಮಲ ಮನಸ ಮನಸ ಬ್ರಹ್ಮದೊಳಗಲು ತಲೆಗೂಡ ಆನಂದ ತಾನದ್ವೇ ಎನಿಸೋ ಪರಮಂಗೆ. ಹಾಲಿನಲ್ಲಿ ಹಾಲು ಕೂಡಿದಂತೆ, ನೀರಿನಲ್ಲಿ ನೀರು ಕೂಡಿದಂತೆ, ಶರೀರ ಕರ್ಪೂರ ನುರಿಯನುಂಡಂತೆ. ಕರ್ಪೂರ ಅನ್ನುವಂಥದ್ದು ಉರಿ ಊಟ ಮಾಡ್ತಂದ್ರ ಕರ್ಪೂರನೂ ಉಳಿಯುವುದಿಲ್ಲ, ಉರಿನೂ ಉಳಿಯುವುದಿಲ್ಲ, ಎಲ್ಲಾ ಬಯಲು. ಈ ರೀತಿಯಾಗಿ ಅವರು ಸಕಲ ಶಾಸ್ತ್ರ ಎಲ್ಲಾ ವೇದಾದಿಗಳು ಸರ್ವೇ ವೇದ ಎತ್ತದಂ ಆಮನಂತಿ. ಎಲ್ಲಾ ನದಿಗಳು ಸಮುದ್ರದಿಂದ ಹುಟ್ಟ್ಯಾವ, ಮತ್ತೆ ಸಮುದ್ರವನ್ನು ಸೇರ್ತಾವ. ಹೆಂಗ್ ಹೊಡಿತು? ಸೂರ್ಯನ ವರ್ಷ ಒಂದು ಉಷ್ಣಕಿರಣಗಳಿಂದ ಉಗಿಯಾಗಿ ಹಾಕೋದು, ಆಮೇಲೆ ಮೋಡಗಳಾದು. ಆ ಸೂರ್ಯನ ಉಷ್ಣಕಿರಣಗಳಿಂದ ಅವೆಲ್ಲವೂ ಮತ್ತೆ ಹಿಮಕಿರಣಗಳಾಗಿ, ಆ ಹಿಮಕಿರಣಗಳು ಕರಗಿ ಭೂಮಿಯ ಮೇಲೆ ಬಿದ್ದು ಹೊಳೆ ಹಳ್ಳಗಳಾಗಿ, ಆಮೇಲೆ ಹಳ್ಳ ನೀರು ಎಲ್ಲವೂ ಕೂಡಿಕೊಂಡು ಅದು ಮತ್ತೆ ಸಮುದ್ರನ ಕೋತಿ ಹ್ಯಾಂಗ ಹೋಗ್ತಾವೋ ಹಾಗೆ ಆ ಪರಬ್ರಹ್ಮದಿಂದ ಹುಟ್ಟಿರ್ತಕ್ಕಂಥ ಎಲ್ಲಾ ಶ್ರುತಿಗಳು ಎಲ್ಲಿ ಹೋಗಲೇ ಆಗ್ತಾವ? ಆ ಪರಬ್ರಹ್ಮದಲ್ಲಿ ಆಗ್ತಾವ. ನಿಶ್ವಸೀತಮೇತ ದೃಗ್ವೇದ ಅಂತ ಅಂದ್ರೆ ಪರಮಾತ್ಮನ ಶ್ವಾಸೋಚ್ಛ್ವಾಸಗಳ ರೀತಿಯಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲಾ ಶ್ರುತಿಗಳು ಹೇಳ್ಕೋತ ಎಲ್ಲಿ ಹೋಕ್ಕವ? ಮತ್ತೆ ಆ ಪರಮಾತ್ಮನಲ್ಲಿಯೇ ಲಯವನ್ನು ಹೊಂತವ. ಎಲ್ಲಾ ಜೀವರನ್ನ ಎಲ್ಲಾ ವಸ್ತುಗಳನ್ನ ಆ ಪರಬ್ರಹ್ಮದಲ್ಲಿಯೇ ಹೋಗಿ ಮುಟ್ಟಿಸ್ತಕ್ಕಂಥದ್ದು ಸರ್ವಶಾಸ್ತ್ರಗಳ ಅಭಿಮತ ಅನ್ನುವಂಥದ್ದನ್ನ ಎಲ್ಲ ಗುರುಗಳು ಹೇಳಿದ್ರು. ಮತ್ತೆ ಮುಂದಿನದನ್ನ ಎಲ್ಲಾ ಮಹಾತ್ಮರುಗಳ ಅನುಕರಣೆಯಲ್ಲಿ ನೀವೆಲ್ಲರೂ ಹೇಳೋಣ ಅನ್ನುವಲ್ಲಿಗೆ ನನ್ನ 4 ಮಾತುಗಳನ್ನ ಮಹಾತ್ಮರಡಿದಾರರ್ಪಿಸಿ ನನ್ನ ಮಾತಿ ನಮಸ್ಕಾರ. ಶಿವಾಯ ನಮಃ. ಧನ್ಯವಾದಗಳು ಗುರುಗಳಿಗೆ. ಎಲ್ಲರಿಗೆ ನಮಸ್ಕಾರ ರೀಪ ಗುರುಗಳ, ಎಲ್ಲರಿಗೆ ನಮಸ್ಕಾರ ರೀ. ನಮಸ್ಕಾರ ರೀಪ್ಪ, ನಮಸ್ಕಾರ. ಎಲ್ಲ ಗುರುಗಳಿಗೂ ಮಹಾತ್ಮರಿಗೂ ಮಾತೆಯರಿಗೂ ಶರಣಾರ್ಥಿ.